BCA ವಿದ್ಯಾರ್ಥಿಗಳಿಗೆ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳನ್ನು ಶುಭ ಮುಂಜಾನೆ ಮೂಲಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಾವು ನಿಮ್ಮ BCA ಕನ್ನಡ ಪಠ್ಯಕ್ರಮದ ಒಂದು ಗದ್ಯ ಭಾಗವನ್ನು ಅವಲೋಕಿಸೋಣ. ಈ ಗದ್ಯ ಭಾಗ ಈಗಾಗಲೇ ನೀವು ಎರಡು ಗದ್ಯ ಭಾಗಗಳನ್ನು ಗದ್ಯವನ್ನು ನೋಡಿದಿರಿ. ಒಂದು ಮೊದಲನೇದು ಯಾವುದು? ಈ ಗದ್ಯ ಭಾಗದಲ್ಲಿ ಗೀಜುಗನ ಗೂಡು ಅಂತ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂಥ ಒಂದು ಪಾಠ. ಆಮೇಲೆ ಇನ್ನಷ್ಟು ಮಾನವೀಯವಾದ ಸಮಾಜವನ್ನು ಕಟ್ಟೋಣವೇ ಅನ್ನುವಂಥ ಒಂದು ಸುಂದರವಾದ ವಿಪ್ರೋ ಕಂಪನಿಯ ಚೇರ್ಮನ್ರಾದಂಥ ಅಜಿಂ ಪ್ರೇಮಜಿಯವರು ಬರೆದಂಥ ಒಂದು ಗದ್ಯ ಭಾಗವನ್ನು ಅವಲೋಕಿಸಲಾಯಿತು. ಇವಾಗ ಮೂರನೆಯದು ಪಾರಿಜಾತ. ನೋಡ್ರಿ, ನಮ್ಮ ಹಳ್ಳಿ ಜನಕ್ಕೆ ಪಾರಿಜಾತ ಅಂದ್ರೆ ಸಡನ್ ಆಗಿ ಬರೋದು ಒಂದು ಪಾರಿಜಾತ ಅಂದ್ರೆ ಒಂದು ಬಯಲಾಟದ ನಾಟಕ ಅಂತ ಅನಿಸ್ತದೆ. ಈ ಪಾರಿಜಾತ ನೋಡ್ರಿ, ಪಾರಿಜಾತ ಒಂದು ಪಾರಿತೋಷಕ, ಇನ್ನೊಂದು ಪಾರಿಜಾತ. ಜಾತ ಅಂದ್ರೆ ಸಂಘಟನೆ, ಪಾರಿ ಅಂದ್ರೆ ದೇವರಿಗೂ ಮೆಚ್ಚುವಂಥದ್ದು. ಪಾರಿಜಾತ ಅಂದ್ರೆ ದೇವಲೋಕದ ಪುಷ್ಪ ಅಂತ ಹೇಳ್ತಾರೆ. ಆ ಪುಷ್ಪವನ್ನು ಸತ್ಯಭಾಮೆ ಮತ್ತು ರುಕ್ಮಿಣಿಯರಿಗೆ ಋಷಿಮುನಿಗಳು ತಂದುಕೊಟ್ಟಂಥ, ಕೃಷ್ಣನಿಗೆ ತಂದುಕೊಟ್ಟಂಥ ಆ ಪಾರಿಜಾತ ಪುಷ್ಪವನ್ನು ನಿನ್ನ ಪ್ರೀತಿಯ ಅತಿ ಹೆಚ್ಚು ಪ್ರೀತಿ ಇರುವಂಥ ನಿಮ್ಮ ಹೆಂಡತಿಗೆ ಕೊಡು ಅಂತೇಳಿ ಕೃಷ್ಣನಿಗೆ ಕೊಟ್ಟಾಗ ಕೃಷ್ಣ ತಂದು ಸತ್ಯಭಾಮೆ ಕೊಡ್ತಾನೆ. ಅದಕ್ಕಾಗಿ ರುಕ್ಮಿಣಿ ಕೋಪಿಸ್ಕೊತಾಳೆ. ರುಕ್ಮಿಣಿಗೆ ಹೋಗಿ ಕೊಡ್ತಾನೆ, ಅದಕ್ಕೆ ಸತ್ಯಭಾಮ ಕೋಪಿಸ್ತಾಳೆ. ಆ ಸತ್ಯಭಾಮೆಯ ಕೋಪವನ್ನು ಪರಿಹರಿಸಲಿಕ್ಕೆ ಅಥವಾ ಶಾಂತಗೊಳಿಸಲಿಕ್ಕೆ ಕೊರವಂಜಿ ವೇಷವನ್ನು ಹಾಕಿದ ಅಂತ ಒಂದು ಶ್ರೇಷ್ಠವಾದ ಪಾರಿಜಾತ. ಆದರೆ ಇಲ್ಲಿ ಈ ಪಾರಿಜಾತವನ್ನು ನಾವು ಒಂದು ಅವಿಭಕ್ತ ಕುಟುಂಬದ ಚರಿತ್ರೆಯ ಒಂದು ಜೀವನದ ವಿವರದ ಒಂದು ಕಥೆಯನ್ನಾಗಿ ನೋಡೋಣ. ಈ ಪಾರಿಜಾತ ಅನ್ನುವಂಥ ಪಾಠವನ್ನು ಬರೆದವರು ಚಂದ್ರಕಾಂತ್ ಕುಸ್ನೂರ್ ಅಂತ. ಈ ಚಂದ್ರಕಾಂತ್ ಕುಸ್ನೂರ್ ಅವರು 21/10/1931 ಜನಿಸಿದರು. ಇವರು ಊರು ಕಲಬುರಗಿ. ಈಗೆಲ್ಲ ನಾವು ಗುಲ್ಬರ್ಗ ಅಂತಿದ್ವಿ, ಮತ್ತೆ ಅದು ಕಲಬುರಗಿನಾಯಿತು. ಇವಾಗ ಅದು ಕಲಬುರಗಿ. ತಂದೆ ಗುಂಡೇರಾವ್ ಮತ್ತು ತಾಯಿ ರಂಗೂಬಾಯಿ ಅಂತ. ತಂದೆ ಗುಂಡೇರಾವ್, ತಾಯಿ ರಂಗೂಬಾಯಿ. ಇವರು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಅನುವಾದ, ವೈಚಾರಿಕ ಕೃತಿಗಳನ್ನು ರಚಿಸಿದರು. ನೋಡ್ರಿ, ಒಂದೇನೇನು ಕಥೆಗಳನ್ನು ಬರೆದವರು, ಕಾದಂಬರಿಗಳನ್ನು ಬರೆದರು, ಕಾವ್ಯ ಕವಿತೆಗಳನ್ನು ಬರೆದರು, ಅನೇಕ ನಾಟಕಗಳನ್ನು ಬರೆದರು. ಅನುವಾದ ಅಂದರೆ ಬೇರೆ ಭಾಷೆಯ ಪುಸ್ತಕಗಳನ್ನು ಓದಿ ಅವುಗಳನ್ನು ಕನ್ನಡಕ್ಕೆ ಅಥವಾ ಕನ್ನಡದ ಕೆಲವು ಪುಸ್ತಕಗಳನ್ನು ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಾರಲ್ಲ, ಅದಕ್ಕೆ ಅನುವಾದಗಳು ಅಂತಾರೆ. ವೈಚಾರಿಕ ಕೃತಿಗಳು, ಜೀವನಕ್ಕೆ ಅತ್ಯಮೂಲ್ಯವಾದದ್ದು ವೈಚಾರಿಕತೆ. ವೈಚಾರಿಕತೆ ಅಂದರೆ ವಿಚಾರವಂತರಾಗಿ ಜೀವನ ನಡೆಸುವುದು ಅನ್ನುವಂಥ ಅರ್ಥ. ಈ ಜೀವನವನ್ನು ವಿಚಾರವಿಲ್ಲದೆ ಅನೌಪಚಾರಿಕವಾಗಿ ಯಾವುದೇ ಒಂದು ದಾರಿಯನ್ನು, ಸುಗಮವಾದ ದಾರಿಯನ್ನು ಹಿಡಿದುಕೊಳ್ಳದೆ ನಾವು ಜೀವನವನ್ನು ನಡೆಸ್ತೀವಲ್ಲ, ಅದಕ್ಕೆ ಅನೌಪಚಾರಿಕ ಅಂತಾರೆ. ಇಲ್ಲಿ ವಿಚಾರವಂತರಾಗಿದ್ದರು. ಆ ಸಮಾಜದ ಜೀವನದಲ್ಲಿ ಯಾವ ರೀತಿಯಾಗಿ ಬದುಕಬೇಕು, ಸಮಾಜಕ್ಕೆ ಅಥವಾ ಜೀವನಕ್ಕೆ, ಪ್ರತಿಯೊಂದು ಜೀವನಕ್ಕೆ ಮಾರ್ಗದರ್ಶನಗಳಾಗಿ ಅನೇಕ ಕೃತಿಗಳನ್ನು ರಚಿಸಿದರು. ಇವರ ತಂದೆಯವರು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರು. ನೋಡಿ, ಆವಾಗಿನ ಕಾಲ 1931 ಇವರು ಹುಟ್ಟಿದರು. ಅಂದರೆ ಇವರ ತಂದೆಯವರು ಆಗ ಶಾಲಾ ಶಿಕ್ಷಕರಾಗಿದ್ದರು. ಇದು ಬ್ರಿಟಿಷರು ಇರುವಾಗ 1947ಕ್ಕಿಂತ ಮುಂಚೆ ಸುಮಾರು ಅತಿ ಕಡಿಮೆ ಸಂಬಳವನ್ನು ತೆಗೆದು ಜೀವನ ನಡೆಸಿದ್ದಾರೆ. ಅದರಲ್ಲೂ ಕೂಡ ಬ್ರಿಟಿಷ್ ಸರ್ಕಾರ ಇರುವಾಗ ನಮ್ಮದೇ ಆದ ಯಾವುದೇ ಒಂದು ಸ್ವತಂತ್ರವಾಗಲಿ ಅಥವಾ ನಮ್ಮದೇ ಯಾವುದೋ ಆಸ್ತಿಗಳನ್ನು ಗಳಿಸುವುದಾಗಲಿ ಅಥವಾ ಇದ್ದಂಥ ಆಸ್ತಿಗಳನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಯಾವುದೇ ಒಂದು ನಿಲುವುಗಳು ಇರಲಿಲ್ಲ. ಅಂಥ ನಿಟ್ಟಿನಲ್ಲಿ ಕೂಡ ತಮ್ಮ ಮಗನನ್ನು ಓದಿಸಿದರು. ಆ ಓದಿನಲ್ಲಿ ಅವರು
ಪ್ರಾಥಮಿಕ ಶಾಲೆಯನ್ನು ಹಿಡ್ಕೊಂಡು ಪದವಿವರೆಗೂ ಉರ್ದು ಮಾಧ್ಯಮದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದರು. ಯಾಕಂದರೆ ಕಲಬುರಗಿ ಅವಾಗ ಗುಲ್ಬರ್ಗ ಆಮೇಲೆ ಬಿಜಾಪುರ ಬೀದರೆಲ್ಲ ಒಂದು ಸ್ವಲ್ಪ ಮುಸ್ಲಿಂ ಜಾಸ್ತಿ ಇರ್ತದೆ. ಇವಾಗ ಐತಿ, ಬಟ್ ಇವಾಗ ಕನ್ನಡ ಯೂನಿವರ್ಸಿಟಿಗಳು ಬಂದ್ರಿಂದ ಇವಾಗ ಸ್ವತಂತ್ರ ಭಾರತ ಅಂದಮೇಲೆ ನಮ್ಮದು ಎಲ್ಲವೂ ನಮ್ಮ ಕನ್ನಡ ಭಾಷೆಯನ್ನು ಹಬ್ಬಿಸಲಿಕ್ಕೆ ಒಂದು ಅನುಕೂಲತೆಯನ್ನು ಸರ್ಕಾರ ಮತ್ತು ಕನ್ನಡ ಸಂಘಟನೆಗಳು ನೆರವಾಗಿದೆ. ಈ ಪದವಿವರೆಗೂ ಉರ್ದು ಮಾಧ್ಯಮವನ್ನು ಓದಿದ್ರಿಂದ ಚಂದ್ರಕಾಂತ್ ಕುಸ್ನೂರವರು ತಮ್ಮ MA ಪದವಿಯನ್ನು ಹಿಂದಿ ಮಾಧ್ಯಮದಲ್ಲಿ ಓದಿದರು. MA ಪದವಿಯನ್ನು ಹಿಂದಿ ಮಾಧ್ಯಮದಲ್ಲಿ ಮುಗಿಸಿದರು. ಆಮೇಲೆ ಅನಂತರ ಶಿಕ್ಷಕರ ಅವಾಗ TCH ಅಂತಿದ್ದರು, ಟೀಚರ್ ಟ್ರೈನಿಂಗ್ ಕೋರ್ಸ್ ಇತ್ತಲ್ರಿ, ಅವಾಗ TCH ಅನ್ನು ಶಿಕ್ಷಕರ ತರಬೇತಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಮೊದಲು ಊರಲ್ಲೇ ಇಟ್ಕೊಂಡು ಹೈಸ್ಕೂಲ್ನಲ್ಲಿ ಕೆಲಸ ಮಾಡಿದರು. ಆಮೇಲೆ ಟೀಚರ್ ಟ್ರೈನಿಂಗ್ ಕಾಲೇಜಿನಲ್ಲಿ ಕೆಲಸ ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದರು. ತುಂಬ ಸರಳ ಸಜ್ಜನಿಕೆಯ ವ್ಯಕ್ತಿಯವರು. ಆ ಸಮಾಜ ನೋಡ್ರಿ, ಅವತ್ತು ಉರ್ದು ಶಾಲೆಯನ್ನು ಕಲಿತು ಹಿಂದಿಯಲ್ಲಿ MA ಪದವಿಯನ್ನು ಮಾಡಿಕೊಂಡು ಇಷ್ಟೆಲ್ಲ ಇದ್ದರೂ ಕೂಡ ಬಹಳ ಸರಳ ಸಜ್ಜನಿಕೆ, ಯಾವುದೇ ಒಂದು ಜೀವನದಲ್ಲಿ ಆಡಂಬರವಾಗಿ ಬದುಕ್ತಾ ಇರಲಿಲ್ಲ. ಅವ್ರನ್ನ ನೋಡಿದರೆ ಅನಿಸ್ತಿತ್ತು ಬಹಳ ವ್ಯಕ್ತಿತ್ವ, ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದಂಥ ಒಬ್ಬ ಮಹಾನ್ ಪುರುಷರು ಅನ್ಬೋದು. ಕುಸ್ನೂರು ನಿವೃತ್ತಿ ನಂತರ ಇವರು ತಮ್ಮ ನೌಕರಿಯನ್ನು ಮುಗಿಸಿದ ಮೇಲೆ ಇಲ್ಲೇ ನಮ್ಮ ಬೆಳಗಾವಿಯಲ್ಲೇ ತುಂಬ ದಿನಗಳವರೆಗೆ ವಾಸಿಸಿದರು. ಇನ್ನು ಇವರು ನಂದಿಕೋಲು ಅನ್ನುವಂಥ ಒಂದು ಕಾವ್ಯವನ್ನು, ನಂದಿಕೋಲು, ಆಮೇಲೆ ಹಳ್ಳ ಕೊಳ್ಳ ನೀರು, ಹಳ್ಳ ಕೊಳ್ಳ ನೀರು, ಆಮೇಲೆ ಮನೆ, ವಿದೂಷಕ, ದಿಂಡಿ ಮತ್ತು ರಿಹರ್ಸಲ್ ಅನ್ನುವಂಥ ಪ್ರಮುಖ ಅಸಂಗತ ನಾಟಕಗಳು. ಅಸಂಗತ ಅಂದ್ರೆ ಯಾವುದೇ ಒಂದು ನಿಜ ಸಂಗತಿಗೆ ಟಚ್ ಆಗೋದಲ್ಲ, ಕಾಲ್ಪನಿಕವಾಗಿ ಒಂದು ಬರೆದು, ಇವಾಗ ನೋಡಿ ಕುಂಟ ಕೋಣ ಮೂಕಜಾನ ಅಂತ ನಾವು ನೋಡ್ತೀವಿ, ಏನೋ ಹೆಸರಿರ್ತಾರಪ್ಪ ನಾಟಕಕ್ಕೆ, ಹಂಗೆ ಇವು ಯಾವುದೇ ಒಂದು ಸಂಗತಿಯನ್ನು ಆಧರಿಸಿದಲ್ಲ. ಹೀಗೆ ಹಾಸ್ಯಾಸ್ಪದವಾಗಿ ಅಥವಾ ಒಂದು ವಿಚಾರವನ್ನು ಇಟ್ಕೊಂಡು ಯಾವ ರೀತಿಯಾಗಿ ನಾವು ಬುದ್ಧಿಯನ್ನು ಜನರಿಗೆ ಹೇಳಬೇಕಾದ್ರೆ ಬೇರೆಯವರೇನೋ ಒಂದು ಕಥೆಯ ರೂಪದಲ್ಲಿ ಹೇಳ್ತಾರಲ್ಲ, ಅಂಥದೇ ಒಂದು ಅಸಂಗತ ನಾಟಕಗಳನ್ನು ರಚಿಸಿದರು. ಇನ್ನು ವೈಚಾರಿಕ ಕೃತಿಗಳು, ವೈಚಾರಿಕ ಅಂದರೆ ವಿಚಾರ, ಜೀವನಕ್ಕೆ ಬೇಕಾಗುವ ವಿಚಾರಗಳನ್ನು ತುಂಬಿಕೊಂಡಂಥ ಕಥೆ, ಕಲೆ, ಅನುಭವ ಮತ್ತು ಅನುಭವ, ಸಾಹಿತ್ಯ ಮತ್ತು ಕಲೆ ಎರಡು ಕೃತಿಗಳನ್ನು ಬರೆದರು. ಕಲೆ, ಅನುಭವ, ಒಂದು ಕಲೆಯ ಅನುಭವ ಮತ್ತು ಇನ್ನು ಅಂತರಂಗದ ಭಾವ, ಅನುಭವ ಹೇಗಿರಬೇಕು ಅನ್ನೋದು. ಆಮೇಲೆ ಸಾಹಿತ್ಯ ಮತ್ತು ಕಲೆಯನ್ನು ಆಧರಿಸಿ ಇವರು ಒಂದು ಪುಸ್ತಕವನ್ನು ಬರೆದರು. ಇಲ್ಲಿ ಇವರು ಹಲವಾರು ಕಥಾ ಸಂಕಲನಗಳನ್ನು ಬರೆದರು. ಆ ಕಥಾ ಸಂಕಲನಗಳಲ್ಲಿ ಬೆಕ್ಕು ಮತ್ತು ಇತರ ಕಥೆಗಳು ಒಂದೇದು, ಎರಡನೇದು ಅಂಗೈ ಅಗಲ ಆಕಾಶ. ನೋಡ್ರಿ ಕಲ್ಪನೆ ಹೇಗಿರ್ತದ, ಅಂಗೈ ಅಗಲ ಆಕಾಶ. ಮಾನ್ಯ ಒಬ್ಬರು ಯಾರು ಬರೋದು, ಅವ್ರು ಬರೆದದ್ದು ಅಹೋರಾತ್ರಿ ಅಂತ. ಅಹೋರಾತ್ರಿ ಈಗ ಮೂರ್ಖನ ಮಾತುಗಳನ್ನು ಬರೆದಿದ್ದಾರೆ. ಮೊದಲು ಅಹೋರಾತ್ರಿ ಅವರು ಬರೆದದ್ದು ಯಾವುದು, ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ ಒಂದು ಪುಸ್ತಕ. ಈಗ ಅವರೇ ಮತ್ತೊಂದು ಪುಸ್ತಕ ಬರೆದ್ರು, ಯಾವುದು, ಮೂರ್ಖನ ಮಾತುಗಳು. ಅದರ ಜೊತೆ ಇನ್ನೊಂದು ಪುಸ್ತಕ, ಈ ಎರಡರ ಮಧ್ಯೆ ಒಂದು ಪುಸ್ತಕ ಬರೆದಿದ್ದಾರೆ, ಅಪ್ಪ ಅಂದರೆ ಆಕಾಶ. ನೋಡ್ರಿ, ಅಪ್ಪ ಅನ್ನುವಂಥ ಈ ಶಬ್ದಕ್ಕೆ ಆಕಾಶದಷ್ಟು ಆಳವಾದ ಮನಸ್ಸಿರ್ತದೆ ಅನ್ನುವಂಥ ಒಂದು ವಿಷಯ. ಈಗ ಇವರು ಬರೆದು ಅಂಗೈ ಅಗಲ ಆಕಾಶ ಅಂದರೆ ಆಕಾಶ, ನಾವು ನಮ್ಮ ಮನಸ್ಸು ದೊಡ್ಡದಾಗಿದ್ದರೆ ಆಕಾಶವನ್ನು ಕೂಡ ನಾವು ಮುಷ್ಟಿಯಲ್ಲಿ ಹಿಡಿಯುವಂಥ ನಾವು ಅಂದರೆ ಸಾಧನೆಯನ್ನು ಮಾಡಬಹುದು. ಇನ್ನು ತುಕ್ಕಪ್ಪ ಮಾಸ್ತರು, ಇವು 3 ಬೆಕ್ಕು ಮತ್ತು ಇತರ ಕಥೆಗಳು, ಅಂಗೈ ಅಗಲ ಆಕಾಶ, ತುಕ್ಕಪ್ಪ ಮಾಸ್ತರು, ಇವು ಕಥಾ ಸಂಕಲನಗಳು. ಇನ್ನು ಗೋಹರ್ಜಾನ್ ಮಾಲತಿ ಮತ್ತು ನಾಯಿ, ಗೋಹರ್ಜಾನ್ ಮಾಲತಿ ಮತ್ತು ನಾಯಿ, ಯಾತನಾ ಶಿಬಿರ, ಚರ್ಚಾ ಗೇಟ್, ಕೆರೂರನಾಮ, ಒಂದು ಕೈಫಿಯತ್, ಯಾಕಂದ್ರೆ ಅದು ಉದ್ದದಾಗಿರುತ್ತೆ. ಇವು ಕಾದಂಬರಿಗಳು. ಯಾವ, ಗೋಹರ್ಜಾನ್ ಮಾಲತಿ ಮತ್ತು ನಾಯಿ, ಯಾತನಾ ಶಿಬಿರ, ಚರ್ಚಾ ಗೇಟ್, ಕೆರೂರನಾಮ, ಒಂದು ಕೈಫಿಯತ್, ಇವು ಅವರ ಕಾದಂಬರಿಗಳು.
ಇನ್ನು ಇಷ್ಟೇ ಅಲ್ಲ, ಯು ಆರ್ ಅನಂತಮೂರ್ತಿ ಅವರು ಬರೆದಂಥ ಸಂಸ್ಕಾರ ಮತ್ತು ಶ್ರೀಕೃಷ್ಣ ಆನನಹಳ್ಳಿಯವರ ಹಾಡು ಇವುಗಳನ್ನು ಹಿಂದಿಗೆ ಅನುವಾದಿಸಿ ಅವರು ಹಿಂದಿ ಭಾಷೆಯಲ್ಲಿ ಈ ಪುಸ್ತಕಗಳನ್ನು ಬರೆದು ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ತು. ಆಮೇಲೆ ನಾಟಕಗಳನ್ನು ಬರೆದ್ರಿಂದ ನಾಟಕ ಪ್ರಶಸ್ತಿ ಅಕಾಡೆಮಿ ಪ್ರಶಸ್ತಿ ಇದೆ. ಆಮೇಲೆ ಹಲವಾರು ಹಾಸ್ಯಕಥೆಗಳನ್ನು ಮತ್ತು ಸುಂದರವಾದ ಕಥಾ ಸಂಕಲನಗಳನ್ನು ಮಾಡಿದ ಲಲಿತಕರ ಕಲೆ ಮತ್ತು ಅನುಭವ ಅನ್ನುವಂಥ ಇದರಿಂದ ನಾಟಕಗಳನ್ನು ನೋಡಿ ಲಲಿತಾ ಕಲಾ ಅಕಾಡೆಮಿ ಪ್ರಶಸ್ತಿ. ಇನ್ನು ಅನುವಾದಕ್ಕಾಗಿ ನೋಡಿ ಈ ಎರಡು ಪುಸ್ತಕಗಳನ್ನ ಅವರು ಹಿಂದಿ ಭಾಷೆಗೆ ಅನುವಾದ ಮಾಡಿದ್ದಕ್ಕೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡರು. ಆವಾಗ ನಿಮಗೆ ಇವರು ಹಲವು ದಿನ ಬೆಳಗಾವಿಯಲ್ಲಿ ವಾಸ ಮಾಡಿ ಇತ್ತೀಚೆಗೆ 2020ರಲ್ಲಿ ಇವರು ನಿಧನರಾದರು ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಈ ಪಾರಿಜಾತ ಅನ್ನುವಂಥ ಒಂದು ಘಟನೆಯ ಕಥೆಯನ್ನ, ಈ ಕಥೆಯನ್ನ ಬೆಕ್ಕು ಮತ್ತು ಇತರ ಕಥೆಗಳು ಅನ್ನುವಂಥ ಒಂದು ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿ ಪಾರಿಜಾತವು ಬೆಕ್ಕು ಮತ್ತು ಇತರ ಕಥೆಗಳಿಂದ ಸಂಕಲನದಿಂದ ಆಯ್ದುಕೊಂಡ ಕಥೆ. ಮನುಷ್ಯ ಬೆಳೆದಂತೆಲ್ಲ ಅವನಿಗೆ ದುರಾಶೆಗಳು ಬೆಳೆಯುತ್ತವೆ. ಇದು ಎಲ್ಲರ ಅನುಭವಕ್ಕೆ ಬರ್ತದೆ. ನಾವು ಆಸೆಗಳ ಬೆಂಬತ್ತಿ ಹೋದಂಥ ಮರೀಚಿಕೆಗಳು ನಮಗೆ. ಯಾಕಂದ್ರೆ ನೀವು ಒಂದು ವಿಚಾರ ಮಾಡ್ರಿ, ಈ ಹಾರುವ ಗಾಳಿಪಟವನ್ನು ಕಟ್ ಮಾಡಿದಾಗ ಬಾಲ ಇಲ್ಲ, ಅದಕ್ಕೆ ಕಂಟ್ರೋಲ್ ಇಲ್ಲ. ಆ ಕಟ್ ಮಾಡಿದ ಗಾಳಿಪಟವನ್ನು ಇವತ್ತು ಕೆಳಗೆ ಬೀಳಬಹುದು ಅನ್ನುವಂಥ ಮಟ್ಟಿಗೆ ನಾವು ಬೆಣ್ಣೆತ್ತಿ ಹೋದ್ರೆ, ಯಾಕಂದ್ರೆ ಅದು ದಾರಿಯಲ್ಲಿ ಹೋಗಂಗಿಲ್ಲ, ಅದು ಹೋಗೋದು ನೇರವಾಗಿ ಆಕಾಶದಾಗ ಹೋಗ್ತಿರ್ತದೆ. ಬಟ್ ದಾರಿ ನಮಗೆ ಸರಳಿಲ್ಲ. ಗಂಡು ಮುಳ್ಳುಗಳು ಇರುವಾಗ ಅದನ್ನೇ ಬೆಂಬತ್ತಿ ಹೋದ್ರೆ ನಮ್ಮ ಆಸೆ ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ನಮ್ಮ ಜೀವವನ್ನು ನಾವು ಕಳ್ಕೋಬೇಕಾಗ್ತದೆ. ಮನುಷ್ಯ ಬೆಳೆದಂತೆ ಸ್ವಾರ್ಥಿಯಾಗುವ, ವ್ಯವಹಾರಿಕನಾಗುವ. ನೋಡ್ರಿ, ಒಂದೇದು ತನಗೆ ಬೇಕು ಅನ್ನುವಂಥ ಸ್ವಾರ್ಥ ಪ್ರಾರಂಭ ಆಗ್ತದೆ. ಇನ್ನೊಂದು ವ್ಯವಹಾರ ಮಾಡ್ತಿರ್ತಾನೆ, ಯಾವುದಾದ್ರೂ ಉದ್ಯೋಗ ಮಾಡ್ತಿರ್ತಾನೆ, ಏನಾದರೂ ಗಳಿಸ್ಕೋಬೇಕು ಅನ್ನುವಂಥ ಒಂದು ಆಸೆಗೆ ಬೆನ್ನತ್ತಾನೆ. ಆದ್ದರಿಂದ ನಿಸರ್ಗದ ಆತ್ಮೀಯ ನಂಟನ್ನು ಕಳೆದುಕೊಳ್ಳುವ ದುರಂತವನ್ನು ಪ್ರಸ್ತುತ ಕತೆ ಚಿತ್ರಿಸಿದೆ. ನೋಡ್ರಿ, ನೀವು ವಿಚಾರ ಮಾಡಿ, ಯಾವುದೇ ಮನುಷ್ಯ ಬೆಳೀತಾ ಹೋದಾಗ ತನ್ನ ಊರು, ತನ್ನ ಮನೆ, ತನ್ನ ಸಂಬಂಧಿಗಳು, ತನ್ನ ಗೆಳೆಯರು ಬೆಳೆದು ದೊಡ್ಡವನಾದಾಗ ವ್ಯವಹಾರಕ್ಕೆ ಬೆನ್ನಂತಾಗ, ಈಗ ನಾವು ಎಷ್ಟೊಂದು ಫ್ರೆಂಡ್ಸ್ ಇರ್ತೀವಿ, ಡೈಲಿ ಕೂಡಿ ಶಾಲೆಗೆ ಹೋಗ್ತಿರ್ತೀವಿ ಅಥವಾ ಡೈಲಿ ಕೂಡಿ ಕಾಲೇಜ್ಗೆ ಹೋಗ್ತಿರ್ತೀವಿ, ಅದು ಹೋಗ್ತದೆ. ಆಟ ಪಾಠ ಎಲ್ಲ ನಿಲ್ತದೆ, ಒಂದೇ ಕಡೆ ಕೂಡ ಸ್ಟಾರ್ಟ್ ಮಾಡ್ತೀವಿ, ಕೈಯಾಗ ವ್ಯವಹಾರ ಸ್ಟಾರ್ಟ್ ಆಗ್ತೀವಿ, ಮೊಬೈಲ್ ಬಂತು, ಮೊಬೈಲ್ ಒಳಗೆ ಹಲೋ ಅನ್ನೋಕೆ ಸ್ಟಾರ್ಟ್ ಮಾಡ್ತೀವಿ, ಮೆಸೇಜ್ ಮಾಡಕ್ಕೆ. ಮುಂದೆ ಬಿಸಿ ಆಗ್ತಾ ಮೆಸೇಜ್ ಬಂದಾಗ್ತದೆ. ಯಾವತ್ತು ವರ್ಷಕ್ಕೊಂದ್ಸತಿ ಭೇಟಿ ಆಗ್ತೀವಿ. ಮುಂದೆ ಅವ್ರ ಮಕ್ಕಳು ಇವ್ರ ಮಕ್ಕಳು ದೊಡ್ಡವರಾಗಿ ಮದುವೆ ಬರ್ತಾರೆ. ಮದುವೆ ಮುಗಿದಂದ್ರೆ 10 ವರ್ಷಕ್ಕೊಂದು ಭೇಟಿಯಾಗಿ ಹಾಕ್ತಾರೆ. ಯಾಕಂದ್ರೆ ಇವ್ ಮಗನ ಜೊತೆ ಬೇರೆ ಕಡೆ ಶೆಟ್ಲ್ ಆಗ್ತಾನೆ, ಅವ್ರು ಮುಗಿದ್ರು. ಅಂದ್ರೆ ವ್ಯವಹಾರ ಮತ್ತು ಸ್ವಾರ್ಥಿಯಾಗೋದ್ರಿಂದ ಆತ್ಮೀಯವಾದ ನಂಟನ್ನ, ಅದು ನಿಸರ್ಗದ ಜೊತೆಯಲ್ಲಿ ಇರುವಂಥ ನಂಟನ್ನ ಕಳೆದುಕೊಳ್ತಾರೆ. 4 ಜನ ಸಹೋದರರು ಕೂಡಿದ್ದ ಮನೆ, ಅವರ ಮಕ್ಕಳು ಮನೆ ಅಂಗಳದಲ್ಲಿ ಪಾರಿಜಾತದ ಬೀಜ ಮೂಡಿ ಅದರ ಹಂತದ ಬೆಳವಣಿಗೆಯನ್ನ ಕುತೂಹಲದಿಂದ ಗಮನಿಸುತ್ತಾರೆ. ನೋಡಿ, ಪಾರಿಜಾತ ಅನ್ನುವಂಥ ಒಂದು ಹೂವದ, ಆ ಹೂವಿನ ಗಿಡದ ಬೀಜವನ್ನು ನೆಟ್ಟು ಅದು ಯಾವ ರೀತಿಯಾಗಿ ಬೆಳೀತದ ಅನ್ನೋದನ್ನು ನೋಡುವಂಥ ಕುತೂಹಲ, ಪ್ರೀತಿಯಿಂದ ಆರೈಕೆ ಮಾಡುತ್ತಾರೆ. ಅದರಲ್ಲಿ ಅತೀವ ಆನಂದ ಅನುಭವಿಸುತ್ತಾರೆ. ಪಾರಿಜಾತ ಬೆಳೆದು ರೆಂಬೆ ಕೊಂಬೆಗಳು ಚಾಚಿ ಹೂ ಬಿಟ್ಟಾಗ ಅವರ ಸಂತೋಷಕ್ಕೆ ಪಾರವೇ ಇಲ್ಲದಾಗುತ್ತದೆ. ಆಮೇಲೆ ಕಥೆಯ ಮುಖ್ಯ ತಿರುವೇನೆಂದರೆ, ಅಣ್ಣ ತಮ್ಮಂದಿರು ಬೇರೆಯಾಗಿ ಮನೆಯನ್ನು ಪಾಳು ಮಾಡಿಕೊಳ್ಳುತ್ತಾರೆ. ನಿಮ್ಮಲ್ಲಿ ಹೋದರೆ ಇಡೀ ಮನೆಯು 4 ಬಾಗಿಲು ಮನೆ ಇರ್ತದೆ, 3 ಬಾಗಿಲು ಮನೆ ಇರ್ತದೆ, ಒಳಗೆ ಬಾಗಿಲು ಇರ್ತವೆ, ಓಡಾಡ್ತಿರ್ತೀರಿ. ಚಿಕ್ಕಂದಿದ್ದಾಗ ಆ ಬಾಡಿ ಜಿಗ್ತಿರ್ತೀರಿ, ಈ ಬಾಡಿ ಜಿಗ್ತಿರ್ತೀರಿ. ನೀವು ದೊಡ್ಡವರಾದಾಗ ನಿಮ್ಮ ಅಪ್ಪಂದಿರು ಬೇರೆ ಆಗಿಬಿಡ್ತಾರೆ. ಬೇರೆ ಆದ ನಂತರ ನಡು ಅರ್ಧ ಆಗಿಬಿಡ್ತದೆ. ಎಷ್ಟು ವಿಶಾಲ ಬಯಲಿನಂತಿರುವ ಮನೆ ಚಿಕ್ಕದಾದ ಕೋಣೆಗಳಾಗಿರ್ತವೆ. ಆಮೇಲೆ ನಿಮ್ಮ ಮದುವೆಗೆ ನೀವು ದೊಡ್ಡವರಾದ ಮೇಲೆ ನಿಮಗೆ ಮತ್ತೆ ರೂಮು ಅದು ಇದು ಮಾಡಿ ವಿಶಾಲವಾಗಿ ತಿರುಗಾಡುವಂಥ ಮನೆಯನ್ನ ಚಿಕ್ಕ ಚಿಕ್ಕ ಕೊಂಪೆಗಳಾಗಿ ಮಾಡಿಬಿಡ್ತೀವಿ. ಅಲ್ಲಿ ಪ್ರೀತಿ ಒಡೆದು ಹೋಗ್ತದೆ. ಒಂದೇ ಪಡಸಾಲೆಯಲ್ಲಿ ಕೂತ್ಕೊಂಡು ಎಲ್ಲ ಅಣ್ಣ ತಮ್ಮಂದಿರು ಊಟ ಮಾಡುವಂಥ ಮನೆಯಲ್ಲಿ, ಅವರ ಮನೆಯಲ್ಲಿ ಅವರು, ಇವರ ಮನೆಯಲ್ಲಿ ಇವರು ಅನ್ನುವಂಥ ಗೋಡೆ ಹಾಕೊಂಡು, ಅವರ ಹೆಂಡತಿ ಕೂಡ ಇವರ ಜೊತೆ ಊಟ ಮಾಡಲ್ಲ, ಗಂಡನಿಗೆ ಮಕ್ಕಳಿಗೆ ಅಡಿಗೆ ಮಾಡಬೇಕು, ಆಮೇಲೆ ತಾನು ಊಟ ಮಾಡಬೇಕು. ಈ ರೀತಿಯಾಗಿ ಮನುಷ್ಯ ತನ್ನ ಜೀವನವನ್ನು ಏಕಾಂಗಿತನಕ್ಕೆ ಅಳವಡಿಸ್ಕೊಂಡು ಹೋಗ್ತಾನೆ ಅನ್ನೋದನ್ನು ನಾವು ಇಲ್ಲಿ ಕಾಣಬೇಕು. ಆಗ ಪಾರಿಜಾತ ಗಿಡಕ್ಕೆ ಹೊತ್ತು ಬರುತ್ತದೆ.
ಎಷ್ಟೋ ಜನ ಈ ಪಾರಿಜಾತ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಒಂದು ಮಾತು ಹೇಳ್ತೀನಿ. ಯಾಕಂದ್ರೆ ಎಲ್ಲರೂ ಕೂಡಿದ್ದಾಗ ಒಂದು ಮಾವಿನ ಗಿಡ ಹಚ್ಚಿರ್ತೀರಿ. ಆ ಮಾವಿನ ಗಿಡಕ್ಕೆ ಬ್ಯಾರೆ ಆದ ನಂತರ ಅದು ಮನಿ ಅಂಗಳಾಗಿರ್ತದೆ. ಮನಿ ಅಂಗಳಾಗಿದ್ದಾಗ ಅಲ್ಲಿ ಸಹಾನುಭೂತಿ ಆಗಿರುವುದಿಲ್ಲ. ಎಲ್ಲರೂ ಸೇರಿಕೊಂಡು ಎಷ್ಟು ಹಣ್ಣು ಹಾಕವ ಆ ಹಣ್ಣನ್ನು ತಗೊಂಡು ಗಿಡವನ್ನು ಪೋಷಣೆ ಮಾಡ್ಕೊಂಡು ಹೋಗುದು ಅನ್ನೋದಿಲ್ಲ. ಅವಾಗ ಒಬ್ಬೊಬ್ಬರ ತಲೆ ಹೆಂಗೆ ಕೊಡ್ತದೆ, ಗಿಡವನ್ನು ಕಳೆದ ಭಾಗ ಮಾಡ್ಕೊಂಡ ಮನಿ ಕಟ್ಟಿಗೆ ಆಗ್ತಾವ, ನಾವು ಗಿಡ ಕಡಿಮೆ ಅನ್ನುವಂಥ ಪಟ್ಟಿ ಬರ್ತೀವಿ. ಆ ಗಿಡ ಕಡಿಯುವಂಥ ಆಸೆ ದೊಡ್ಡವರಿಗೆ. ಆದ್ರೆ ಹಣ್ಣು ತಿನ್ನೋದು ಅಥವಾ ಜೋಕಾಲಿ ಕಟ್ಟೋದು ಅಥವಾ ನೆರಳಿಗೆ ಕೂತ್ಕೊಳ್ಳೋದು ಅಥವಾ ನಾವು ಅಲ್ಲಿ ಕೂತು ಅಭ್ಯಾಸ ಮಾಡುವಂಥ ಅಥವಾ ಅಲ್ಲಿ ಕೂತು ಆಟ ಆಡುವಂಥ ನಮ್ಮ ಒಂದು ಏನು ಹವ್ಯಾಸ ನಮ್ಮದು ಗುರುತಿರ್ತದಲ್ಲ, ಆ ಮಕ್ಕಳ ಮನಸ್ಸನ್ನು ಕಲುತ್ತದೆ. ಎಲ್ಲ ಮಕ್ಕಳು ಬೇರೆ ಆದರೂ ಕೂಡ ಕಡಿಯೋ ಗಿಡವನ್ನು ಯಾವ ರೀತಿ ನೋಡಿರ್ತಾರೆ, ಎಲ್ಲವನ್ನು ಕಳೆಕೊಂಡು ತಮ್ಮ ದುಃಖದ ಮಡಿಲಿನಲ್ಲಿ ನೋಡಿಕೊಂಡು ನಿರಾಶಾದಾಯಕದಿಂದ ಮಕ್ಕಳು ನೋಡ್ತಿರ್ತಾರೆ ಗಿಡ ಕಡಿದನ್ನು ನೋಡಿ. ಎಷ್ಟೋ ಜನ ಮಕ್ಕಳು ಗಿಡಗಳನ್ನು ಕಡಿದಾಗ ಒಂದೊಂದು ವಾರ ಊಟ ಬಿಟ್ಟಾರೆ. ಯಾಕೆ? ಅಲ್ಲಿ ಆಡುವಂಥ ಅಲ್ಲಿ ಎಲ್ಲ ತನ್ನ ಅಣ್ಣ ತಮ್ಮಂದಿರು, ತನ್ನ ಅಕ್ಕ ತಂಗಿಯರು, ಕಾಕನ ಮಕ್ಕಳು ಎಲ್ಲ ಚಿಕ್ಕನಿಂದ ಆಡಿದಂಥ ಮಕ್ಕಳು. ಆದರೆ ದೊಡ್ಡವರಾದಾಗ ಮರಿತಾರೆ. ಅವ್ರ ಮನೆ ಒಂದೊಂದು ಬೈಕು, ಇವ್ರ ಮನೆ ಒಂದೊಂದು ಬೈಕು, ಇವ್ರು ಟ್ರ್ಯಾಕ್ಟರು, ಇವ್ರು ಎಲ್ಲ ತಗೊಂಡು ತಮ್ಮ ಜೀವನದಲ್ಲಿ ತಾವು ಇರ್ತಾರೆ. ಈ ಮರುಕದ ಒಂದು ಚಿತ್ರಣ ಈ ಪಾಠದಲ್ಲಿದೆ. ಮತ್ತು ಸಂಬಂಧಗಳ ಸೌಂದರ್ಯವಾದ ಒಂದು ಜೀವನದ ಸಂಬಂಧಗಳು ಬಿರುಕು ಹುಟ್ಟಿ ಬೇರಾಗುವ ಅಥವಾ ಛಿದ್ರವಾಗುವ ಕುಟುಂಬವನ್ನು ಯಾವ ರೀತಿ ನಮಗೆ ತಿಳಿಸಿಕೊಡ್ತಾರೆ ಅನ್ನೋದನ್ನು ಈ ಪಾಠವನ್ನು ಒಂದು ನೋಡೋಣ. ಇಲ್ಲಿ ಒಂದು ಕುಟುಂಬದ ಮನೆ, ಆ ಕುಟುಂಬದ ಮನೆತನ ಚಂದ್ರಕಾಂತ್ ಕುಸುಮರವರು ಬರೆದು ನಮ್ಮ ಹಳೆಯ ಮನೆಗೆ ಅಂಗಳವಿತ್ತು. ನೋಡ್ರಿ, ಹಳೆಯ ಕಾಲದ ಮನೆಯಲ್ಲಿ ಕತಿ. ನಮ್ಮ ಹಳೆಯ ಮನೆಗೆ ಅಂಗಳವಿತ್ತು, 8-10 ಗಿಡಗಳನ್ನು ಹಚ್ಚುವಷ್ಟು ವಿಶಾಲವಾಗಿತ್ತು. ಹೇಗಿತ್ತು? 8 ಅಥವಾ 10 ಗಿಡಗಳು, ದೊಡ್ಡ ದೊಡ್ಡ ಗಿಡಗಳು, ಸಣ್ಣ ಸಣ್ಣ ಅಂದರೆ 7-8 ಗಿಡ ಹಚ್ಚಿದ್ರೆ ಆ ಎಲ್ಲ ಗಿಡಗಳು ಸೇರಿ ಕೆಳಗಡೆ ನೆರಳಾದರೆ ಮಧ್ಯಾಹ್ನದ ಹೊತ್ತಿನಲ್ಲಿ ಊಟ ಉಪಚಾರಗಳನ್ನು ಮಾಡಿಕೊಂಡು ಎಲ್ಲ ಮನೆಯ ಹಿರಿಯರು ಅಲ್ಲೇನೋ ಒಂದೊಂದು ಹಾಸಿಗೆ ಹಾಸ್ಕೊಂಡು ಅಥವಾ ಅಲ್ಲೇ ಒಂದು ವರ್ಸಲ ಅಂತ ಹಿಡಿತಿದ್ರು, ಅವುಗಳನ್ನ ಹಾಕೊಂಡು ಆರಾಮಾಗಿ ಮಲಗ್ತಿದ್ರು. ದನಕರಗಳನ್ನು ಒಂದು ಕೆಳಕಾಡ್ತಿದ್ರು. ಆರಾಮಾಗಿ ಎಲ್ಲರೂ ಅಲ್ಲೇ ಮಾತಾಡ್ತಾ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಒಬ್ಬರನ್ನೊಬ್ಬರು ಕರೆದು ಆ ಕೆಲಸಗಳನ್ನು ಮುಗಿಸ್ಕೊಂಡು ನೆಮ್ಮದಿ ಇರುವಂಥ ನಮ್ಮ ಮನೆ ಅಂಗಳ 8-10 ಗಿಡಗಳನ್ನು ಹಚ್ಚುವಂಥ ಒಂದು ಸುಂದರವಾದ ಅಂಗಳವಿತ್ತು. ಆದರೆ ಸಂಯುಕ್ತ ಕುಟುಂಬದ ಮನೆ ಕಾರಣಾಂತರದಿಂದ ಒಡೆದು ಓಡಾದಾಗ, ಸಂಯುಕ್ತ ಅಂದರೆ ಕೂಡಿದ, ಸಂಯುಕ್ತ ಎಲ್ಲರೂ ಕೂಡಿಕೊಂಡಿರುವಂಥ ಮನೆ. ಸಂಯುಕ್ತ ಕುಟುಂಬದ ಮನೆ ಕಾರಣಾಂತರಗಳಿಂದ ಯಾವುದೋ ಒಂದು ಕಾರಣದಿಂದ ಒಡೆದು ಓಡಾದಾಗ ಮನೆಯ ಅಂಗಳದಲ್ಲಿ 4 ತುಂಡಾದವು. ಮನೆ ಅಂಗಳವು 4 ತುಂಡಾಯಿತು. 4 ಜನ ಅಣ್ಣ ತಮ್ಮಂದಿರಿದ್ರಲ್ಲ, 4 ನೋಡ್ರಿ, 8 ಗಿಡಗಳನ್ನು ಹಚ್ಚುವಂಥ ಜಾಗ ಹೋಗಿ 4 ಜನರಿಗೂ ಕೇವಲ 2 ಗಿಡಗಳನ್ನು ಹಚ್ಚುವಂಥ ಜಾಗ ಸಿಕ್ತು. ನಮ್ಮ ತಂದೆ ಮತ್ತು ಅವರ 3 ಜನ ಅಣ್ಣ ತಮ್ಮಂದಿರಲ್ಲಿ ಆಸ್ತಿ ಪಾಸ್ತಿ ಹಂಚಿ ಹೋದಾಗ ನಮ್ಮ ಪಾಲಿಗೆ ಬರೀ ಅಂಗೈ ಅಗಲದ ಅಂಗಳ ಉಳಿಯಿತು. ನೋಡ್ರಿ, ವಿಶಾಲವಾದ ಅಂಗಳ ಹೋಗಿ ಬರೀ ಕಟ್ಟಡಗಳು. ಈಗ ನೀವೇ ನೋಡ್ರಿ, ನಿಮ್ಮ ಊರಿನ ಪಕ್ಕದಲ್ಲಿ ನೀವು ಕ್ರಿಕೆಟ್ ಆಡುವಂಥ ಜಾಗ ಇತ್ತು ಅಂತ ತಿಳ್ಕೊಳ್ಳಿ, ಹೊಲ ಇರ್ತದೆ ಯಾವುದು, ಅಲ್ಲಿ ಈ ನಮ್ಮ ಊರು ಬೆಳೀತಾ ಪ್ಲಾಟಕ್ಕೆ ಖರೀದಿ ಮಾಡ್ತಾರೆ. ಆ ಪ್ಲಾಟ್ಗಳನ್ನು ಹಾಕ್ತಾ ಇದ್ರೆ ಊರು ದೊಡ್ಡದಾಯಿತು, ಮನಸ್ಸು ಸಣ್ಣದಾಯ್ತು, ಆಡಕ್ಕೆ ಜಾಗ ಸಿಗಲಿಲ್ಲ, ಮನುಷ್ಯ ಕುಗ್ಗಿ ಹೋಗ್ತಾನೆ. ಅಷ್ಟು ಚಿಕ್ಕ ಜಾಗದಲ್ಲಿ ಗುಬ್ಬಿ ಮನೆ ಕಟ್ಟಿ ಆಡುವುದು ಸಾಧ್ಯವಿರಲಿಲ್ಲ. ಆ ಚಿಕ್ಕ ನೆಲ ಕೇವಲ ನಮ್ಮೆಲ್ಲರ ತುಳಿತಕ್ಕೊಳಗಾಯಿತು. ಯಾಕಂದ್ರೆ ಅಗಲವಾದ ಜಾಗ, ನಮ್ಮ ಜಾಗ ಇಷ್ಟ ಬಂದ ನಂತರ ನಮಗೆ ಹಾದಾಡಕ್ಕಷ್ಟ ಜಾಗ ಇತ್ತು. ಬೇರೆ ಏನಾದರೂ ಆಟ ಆಡಬೇಕು ಅಥವಾ ಮನೆ ಕಟ್ಟಬೇಕು, ಸಣ್ಣ ಹುಡುಗರು ಆಟ ಆಡಬೇಕಂದ್ರೆ ಆ ಜಾಗ ಉಪಯೋಗ ಆಗಲಿಲ್ಲ. ಕೇವಲ ನಮಗೆ ದಾರಿ ಹಾಯುವುದಕ್ಕೆ ದಾರಿ ಸಿಕ್ಕಂಗಾಯ್ತು. ನಾವೆಲ್ಲರೂ ಕೂಡಿ ಇದ್ದಾಗ ಅಂಗಳದಲ್ಲಿ ಅನಾಯಸ ಒಂದು ಅರ್ಥವಿತ್ತು. ನೋಡಿ, ಅನಾಯಸ ಏನೋ ಕಾಳಜಿಯಿಂದ ಒಂದು ಆಳೆ ಒಂದು ಅರ್ಥ ಇತ್ತು. ಒಂದು ರೀತಿಯಿಂದ ದೊಡ್ಡ ಅಂಗಳ ನಮ್ಮ ಚಲನವಲನವನ್ನೇ ನಿಯಂತ್ರಿಸಿತ್ತು. ನೋಡಿ, ನಾವು ಎಲ್ಲಿ ಹೋಗ್ಬೇಕಾದ್ರೆ ಅಷ್ಟು ದೊಡ್ಡ ಅಂಗವಿತ್ತು. ಏನೋ ಮಾಡಬೇಕಾದ್ರೆ ನಡ್ಕೊಂಡು ಹೋಗ್ತಿದ್ವಿ, ಓಡಾಡ್ತಿದ್ವಿ, ಆಡ್ತಿದ್ವಿ, ಜಿಗಿತಿದ್ವಿ ಅನ್ನುವಂಥ ಸುಂದರವಾದಂಥ ಆ ಅಂಗಳ ಹೊಂದಿದಂಥ ಮನೆ. ಒಂದು ರೀತಿಯಿಂದ ದೊಡ್ಡ ಅಂಗಳ ನಮ್ಮ ಚಲನವಲನವನ್ನೇ ನಿಯಂತ್ರಿಸುತ್ತಿತ್ತು. ಅದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಪುಷ್ಟಿಯಾಗಿತ್ತು. ನೋಡ್ರಿ, ಮನಿ ಯಾಕೆ ದೊಡ್ಡ ಕಟ್ತಿದ್ರು ಅಂದ್ರೆ ಹಿಂದಿನ ಕಾಲದಾಗ 4 ರಿಂದ 5 ರೂಮು, ಸುಮಾರು 100 ರಿಂದ 150
ಹೆಣ್ಮಕ್ಳು ಒಳಗಡೆ 4 ಸರಿ ಹಾದು ಬಂದ್ರೆ ಮುಗಿದ್ರಿ. 150 ಫೀಟ್ 4 ಸರಿ ಹಾದ್ರೆ 600 ಫೀಟ್ ಅದು. 600 ಫೀಟ್ ವಾಕಿಂಗ್ ಹೆಣ್ಮಕ್ಳು ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಅವ್ರಿಗೆ ಮೊಣಕಾಲು ನೋವು ಬರ್ತಿರ್ಲಿಲ್ಲ, ಸೊಂಟ ನೋವು ಬರ್ತಾ ಇರಲಿಲ್ಲ, ತಲೆನೋವು ಬರ್ತಿರ್ಲಿಲ್ಲ, ಮೈಕೈ ನೋವು ಬರ್ತಿರ್ಲಿಲ್ಲ, ರಡ್ಡಿ ನೋವು ಬರ್ತಿರ್ಲಿಲ್ಲ. ಹೊಲಗಳು ಊರಿಂದ ದೂರ ಇರ್ತಿದ್ವಿ, ಆದರೆ ಎಲ್ಲ ಜನ ಸಾಯಂಕಾಲ ಊರಲ್ಲೇ ಇರ್ತಿದ್ರು. ಹೊಲಕ್ಕಂತೇಳಿ ಬೆಳಗಿನ 6 ಗಂಟೆಗೆ ಹೋದ್ರೆ 2 ಕಿಲೋಮೀಟರ್ ವಾಕಿಂಗ್ ಮಾಡಿ ಕೆಲಸ ಮುಗಿಸ್ಕೊಂಡು ಸಂಜೆ 4 ಗಂಟೆಗೆ ವಾಪಸ್ ಬಂದ್ರೆ ಮೈಯ ಆರಾಮ ಇರ್ತಿತ್ತು, ಊಟ ಮಾಡಿ ಹೊಟ್ಟಿಗೆ ಹತ್ತಿತ್ತು ಆರಾಮ. ಈಗ ಅಲ್ಲೇ ಹೆಂಗದ್ರೆ ಮೊದಲ ಹೊರಗಡೆ ಒಳಗಡೆ ತಿಂದು ಹೊರಗೆ ಹೋಗ್ತಿದ್ರು, ಈಗ ಹೊರಗೆ ತಿಂದು ಬಂದು ಮನೆಯೊಳಗೆ ಮಾಡೋದೀಗ. ರಿಸರ್ಚ್ಗೂ 1 ಕಿಲೋಮೀಟರ್ ಅಲ್ಲ, 3 ಬಿಟ್ಟು ಹೊರಗೆ ಹೋಗಕ್ಕಿಲ್ಲ. ಮೊದಲು ಹೆಂಗಿತ್ತು, ಮನೆಗಳೆಲ್ಲ ರಿಸರ್ಚ್ ಮಾಡಬೇಕಾದ್ರೆ ಗಂಡ್ಮಕ್ಳು 3 ಬಿಟ್ಟು ಹೊರಗೆ ಹೋಗ್ಬೇಕ್ರಿ. ಊಟ ಮಾಡಿ ಹೊರಗಡೆ ಹೋಗಿ ಆ ಮೂತ್ರ ವಿಸರ್ಜನೆ ಮಾಡಿಕೊಂಡು ಅಷ್ಟು ಬಂದು ಮನೆಗಿದ್ರೆ ಅದಕ್ಕೆ ಒಂದು ಸರ್ವಜ್ಞ ಒಂದು ಏನು ಹೇಳ್ತಾನೆ, ವಚನ ಹೇಳ್ತಾನೆ, ಉಂಡು 100 ಅಡಿ ಎನಿಸಿ. ನೋಡ್ರಿ, ಊಟ ಮಾಡಿ ಅಡಿ ಅಂದರೆ ಹೆಜ್ಜೆ, ಮಿನಿಮಮ್ ಒಂದು 100 ಹೆಜ್ಜೆ ನಡಿಬೇಕಂತ. ಉಂಡು 100 ಅಡಿ ಎನಿಸಿ ಕೆಂಡಕ್ಕೆ ಕೈ ಕಾಸಿ. ಈಗ ನೀವು ಧಾಬಾದಾಗ ಕೊಂಡು ಹೋಗ್ತೀರಲ್ಲ, 5 ಸ್ಟಾರ್ ಹೋಟೆಲ್ದಾಗ ಕೊಂಡು ಹೋಗ್ತೀರಿ, ಏನು ಕೊಡ್ತಾರೆ? ಊಟ ಕೊಡ್ತಾರೆ. ಊಟ ಕೊಟ್ಟ ನಂತರ ಆ ವಾಟೆದಾಗ ನೀರಾಗಿ ಲಿಂಬು ಶರಬತ್ ಕೊಡ್ತಾರಲ್ಲ, ಏನದ ಫಿಂಗರ್ ಬಾಲ್. ನೋಡ್ರಿ, ಫಿಂಗರ್ ಬಾಲ್, ಬೌಲ್ ಅದು, ಬಾಲ್ ಅಲ್ಲ, ಫಿಂಗರ್ ಬೌಲ್ ಅಂದ್ರೆ ಆ ಲಿಂಬೆ ಹುಳಿ ಹಚ್ಚಿದ ಕೈ ಸ್ವಚ್ಛ ಆಗಲಿ ಆ ಎಣ್ಣಿದಂತ ಅಲ್ಲ, ಆಕ್ಚುಲಿ ಆ ಕೈಯನ್ನ ಬಿಸಿ ನೀರನ್ನು ತೊಳ್ಕೋಬೇಕು. ಸರ್ವಜ್ಞ ಉಂಡು 100 ಅಡಿ ಎನಿಸಿ ಕೆಂಡಕ್ಕೆ ಕೈ ಕಾಸಿ ಗಂಡು ಭುಜ ಮೇಲು ಮಾಡಿ. ನೋಡ್ರಿ, ಗಂಡು ಭುಜ ಅಂದ್ರೆ ಬಲಭುಜ, ಬಲಭುಜವನ್ನು ಮೇಲು ಮಾಡಿ ವೈದ್ಯರಿಗೆ ಗಂಡ ಕಾನೆಂದ ಸರ್ವಜ್ಞ. ನೋಡು, ಯಾವ ಡಾಕ್ಟರ್ ಏನು ಹತ್ತಂಗಿಲ್ಲ, ಡಾಕ್ಟರ್ ನೀನ ಗಂಡ, ಯಾಕಂದ್ರೆ ನೀನು ಅಷ್ಟು ಆರೋಗ್ಯವಾಗಿರ್ತೀಯ ಅಂತ ಹೇಳ್ತಾರೆ. ನೋಡ್ರಿ, ಅಷ್ಟು ನಡಿಬೇಕು. ಆವಾಗ ಯಾವುದೋ ಒಂದು ನೆಮ್ಮದಿಂದ ನಾವು ಹೋಗಿ ಅಷ್ಟು ರಿಸರ್ಚ್ ಕಟ್ಟೆ ಹೋಗಿ ಊರು ಹೊರಗೆ ಹೋಗಿ ಬರ್ತಿದ್ರು. ನಡೀಪ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ತಿರುಗಾಡಿ ಬರೋ ಅಂತೇಳಿ ಒಂದು ರಿಸರ್ಚ್ ಮಾಡ್ಕೊಂಡು ಆ ಕಡೆಗೆ ಮಾತಾಡಿ ಮನೆಗೆ ಬರೋದಾಗ ಅವ್ರು ಪಚನ ಆಗ್ತಿತ್ತು. ಈಗಿಲ್ಲ, ಅಲ್ಲೇ ಊಟ ಸರಿಸೋದು, ಅಲ್ಲೇ ಇಡೋದು, ಟಿ ವಿ ನೋಡೋದು, ಊಟ ಮಾಡಿ ತಾಟ ಸರಿಸಿ ಅಲ್ಲೇ ಹಸ್ಕೊಂಡು ಸೋಪಾದ ಮೇಲೆ ಹೊಡೆದು ನಾನು ಬೆಡ್ ಮೇಲೆ. ಈ ರೀತಿ ಆ ದೊಡ್ಡದಾದ ಅಂಗಳ ಹೆಂಗಿತ್ತಪ್ಪ ಅಂದ್ರೆ ನಮ್ಮ ಚಲನವಲನವನ್ನು ನಿಯಂತ್ರಿಸುತ್ತಿತ್ತು, ನಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪುಷ್ಟಿಯನ್ನು ತಂದುಕೊಟ್ಟಿತ್ತು. ಆದರೆ ಅಂಥ ಅಂಗಳ ಏನಾಯ್ತು, ಆಸ್ತಿ ಪಾಲ ಆದ ನಂತರ ಅಂಗಳ ತುಂಡಾದ ನಂತರವೂ ತೊಂದರೆಗಳೇನು ಬರಲಿಲ್ಲ. ನೋಡ್ರಿ, ಅಂಗಳ ತುಂಡಾದ ನಂತರ ಸಮಸ್ಯೆ ಏನಿರಲಿಲ್ಲ, ಯಾಕಂದ್ರೆ ಅಲ್ಲಿನ ಅಂಗಳಾಗ ನೀನು ಗಾಡಿ ಹಾಕೊಂಡಿದ್ವ, ಎಂದಿನಂತೆ ಎಲ್ಲ ಸರಾಗವಾಗಿಯೇ ನಡೆಯಿತು. ದೀಪಾವಳಿಯಲ್ಲಿ ಈ ದೊಡ್ಡ ಅಂಗಳದಲ್ಲಿ ಮಕ್ಕಳು ಪಟಾಕಿ, ಸುರುಸುರು ಬತ್ತಿ, ಜಮೀನಿ ಚಕ್ರ ಹಾರಿಸುತ್ತಿದ್ದವು. ಅಂಗಳದಲ್ಲಿ ಒಂದು ದೊಡ್ಡ ಕಲ್ಲಿನ ಮಂತನಿ ಇತ್ತು. 20 ಕೊಡ ನೀರು ಇಳಿಸುವಷ್ಟು ದೊಡ್ಡ ಮಂತನಿ. ನಾವು ಮಂತನ ಕಲ್ಲಿನ ಮಂತನಿ ಅಂದ್ರೆ ಒಂದು ಹೌದು ಟೈಪ್ ಇರ್ತಿದ್ರು, ಕಟ್ಟಿದ್ದು ಕಲ್ಲಿದ್ದು ದೊಡ್ಡದಿರ್ತಿತ್ತು, ಅದರೊಳಗೆ 20 ಕೊಡ ನೀರು ಇಳಿಸ್ತಿತ್ತು. ಮನೆಯ ಹೆಣ್ಣು ಮಕ್ಕಳು ಬಟ್ಟೆ ಬಳೆ ಒಗೆಯುತ್ತಿದ್ದರು. ನೋಡಿ, ಈಗ ನಾವು ಮಂತನಿ ಹೇಳ್ತೀವಿ, ಇಷ್ಟಿಟ್ಟು ಬಂದಾಗ ನಾವು ಸಿಮೆಂಟ್ ಪೈಪ್ ಅದನ್ನು ತುಂಬಿಡ್ತೀವಿ, ಅವ ನಮ್ಮ ಮಂತನಿ. ಒಂದು ಮನೆ 4 ಕುಟುಂಬಗಳಾದಾಗ ಮಂತನಿ ಒಂದು ಸಮಸ್ಯೆಯಾಯಿತು. ಎಲ್ಲರೂ ಕೂಡ ಒಂದೇ ಬಟ್ಟೆ ಒಗಿತಿರು, ಎಲ್ಲರೂ ಬಂದಾಗ ಸುರುತ್ತಿರು. ಆದರೆ ಈಗ ಬೇರೆ ಆದ ನಂತರ ಯೂಸ್ ಮಾಡೋರಾದ್ರು ತುಂಬ ಯಾರು ಮತ್ತು ತುಂಬ ತುಂಬಿ ಹೊರಗೆ ಹೋದಾಗ ಮತ್ತೊಬ್ಬರು ಒಪ್ಕೊಂಡು ಆದ್ರ ಪಾತ್ರ ಅರಿವಿ ತೊಳ್ಕೊಂಡು ಹೋದ್ರೆ ಅದಕ್ಕೆ ಸಮಸ್ಯೆ ಜಗಳ ಬರ್ತಿತ್ತು. ಅದು ಯಾರ ಪಾಲಿಗೆ ಬರಬೇಕೆಂದು ವಿಚಾರವೇ ಪಾಲ ಮಾಡುವ ಹೊತ್ತಿಗೆ ಬರಲೇ ಇಲ್ಲ. ಎಲ್ಲ ಮನಿ ಮಠ ಆಸ್ತಿ ಪಾಸ್ತಿ ಎಲ್ಲ ಪಾಲ ಮಾಡ್ಕೊಂಡ್ರು. ಇನ್ನು ಮಂತನಿಯನ್ನು ಯಾರಿಗೆ ಕೊಡೋದು, ಅದು ಯಾರ ಪಾಲಿಗೆ ಬರಬೇಕು, ಅದನ್ನು ಯಾರು ಪಾಲ ಮಾಡಲಿಲ್ಲ. 300 ವರ್ಷದ ಮನೆಯ ಇತಿಹಾಸವನ್ನು ಬರೆದ ಮಂತನಿಗೆ ಬಾಯಿ ಬಿಡುವುದು ಸಾಧ್ಯವಿರಲಿಲ್ಲ. ಅದಕ್ಕೆ ಬಾಯಿ ಇದ್ದರೆ 300 ವರ್ಷದ ಇತಿಹಾಸ ಮನೆ ಅಲ್ಲ, ಅವತ್ತಿಂದ ಅದು ಕಲ್ಲಿನ ಮಂತನಿ ಇತ್ತು. ಕೈಗೆತ್ತಿಕೊಂಡವರ ಕೂಸಿನಂತೆ ಸುಮ್ಮನಿರಬೇಕಾಯಿತು. ಎತ್ಕೊಂಡವರ ಕೂಸತ್ತಾರಲ್ಲ, ಅನಾಥ ಕೂಸವನ್ನ ಯಾರು ಎತ್ಕೋತಾರಲ್ಲ ಅವಳು ಬಂದ್ ಮಾಡ್ತಾರೆ, ಮತ್ತವ್ರು ಕೆಳಗೆ ಇನ್ನೊಬ್ರು ಎತ್ಕೋತಾರೆ. ಹಂಗೆ ಯಾರು ಬಂದದ್ರ ಮಂತನಿಯನ್ನು ಯೂಸ್ ಮಾಡಿದ್ರು ನಾ ಇವರ ಮಂತನಿ ಹೇಳುವಂತ ಸಾಧ್ಯ ಆ ಮಂತನಿಗಿರಲಿಲ್ಲ. ಒಂದು ದಿನ ಗಿರಿಜಮ್ಮ ಅಂದರೆ ನಮ್ಮ 3ನೆಯ ಚಿಕ್ಕಮ್ಮ, ನೋಡ್ರಿ ಅವ್ರು ಮನೆಯದು 3ನೆಯ ಚಿಕ್ಕಮ್ಮ ಅಂದ್ರೆ 4 ಜನ ಇರುವಂತಂದ್ರು. 3ನೇ ನಂಬರ್ ಕಾಕನ ಹೆಂಡತಿ ಬಟ್ಟೆ ಒಗೆಯುವುದಕ್ಕೆ ಬರುವಷ್ಟರಲ್ಲಿ 2ನೇ ಚಿಕ್ಕಮ್ಮ ಸುಭದ್ರ ತಾನು ಸೋಪಿನ ಪಾಕೆಟು 4-6 ಬಟ್ಟೆಗಳನ್ನು ಎತ್ತಿಕೊಂಡು ಬಂದು ಮಂತನಿಯ ಮುಂದೆ ನಿಂತ. ಏನ್ ಮಾಡೋರ,
ಬಟ್ಟಾ ಬೈಲ್ನ ಹೋಗ್ತಿದ್ದೆವು ತಿರುಗಾಡಕ್ಕೆ, ಹಳದಾಗ ಹೋಗಿ ಉಗ್ಯ ಮಾಡ್ಕೊಂಡು ಬರ್ತಿದ್ರು, ಹೊಳ್ಯಾಗ ಈಸ್ ಬರ್ತಿದ್ದೆವು, ಬಸ್ಸಲಾಗ ಎಲ್ಲರೂ ಜಳಕ ಹೋಗ್ತಕ್ಕ ನಿಲ್ಲಬೇಕು, ಒಳಗೆ ಹೋದ ಹೊರಗೆ ಹೋಗ್ತಕ್ಕ ನಿಲ್ಲಬೇಕು, ಡಾನ್ಸ್ ಮಾಡ್ತಿರ್ತಾರೆ ಒಬ್ಬರು ನಿಂತ್ಕೊಂಡು, ನನ್ನ ನಂಬರ್ ಒಳಗೆ ಅದು ಪೈಲ ಹೆಂಗಿತ್ತು, ಕೈಯಾಗ ತಂಗಿ ಹಿಡ್ಕೊಂಡ್ರೆ ಊರು ಹೊರಗೆ ನಾವು ಹೋಗ್ಬಿಡ್ತಿರು, ಯಾವ್ಯಾವ ಅಂತಲಿಲ್ಲ, ಸದೃಢವಾದ ಗಾಳಿ ಒಳಗೆ ಆರಾಮ ನ್ಯಾಚುರಲ್ ಏರ್ ಕಂಡೀಷನ್ ಕೂತು ಮತ್ತೆ ನಿಂದ ಹೆಂಗೋ ನಾನು ಹೆಂಗೋ ಗಂಟೆ ಮನೆ ಕೂತು ಮಾತಾಡಿ ಬರ್ತಾಗಿನ ಕಾಲದಲ್ಲಿ. ಈಗ ಆ ಗಿರಿಜಮ್ಮ ಮೂರನೆಯ ಚಿಕ್ಕಮ್ಮ ಬಟ್ಟೆ ಬರೆ ತೆಗೆದುಕೊಂಡು ಅಲ್ಲಿ ಬಟ್ಟೆ ತೊಳೆಯಲಿಕ್ಕೆ ಅಲ್ಲಿ ಬರುವುದ ಹೊತ್ತಿಗೆ ಎರಡನೆಯ ಚಿಕ್ಕಮ್ಮ ಸುಭದ್ರ ಸೋಪು ಮತ್ತು ನಾಲ್ಕಾರು ಬಟ್ಟೆಗಳನ್ನು ತೆಗೆದುಕೊಂಡು ಆ ಮಂತನಿಯ ಹತ್ತಿರ ಬಂದು ನಿಂತಳು. ಬಟ್ಟಿ ಒಗ್ದಾಕಿ ಮಾರ್ಕೆಟಿಗೆ ಹೋಗಬೇಕು, ಸುಭದ್ರಕ್ಕ ಒಂದರ್ಧ ತಾಸಿನ ಮ್ಯಾಲ ನೀವು ಬಂದ್ರೆ ಸರಿ ನೋಡು ಎಂದರು ಗಿರಿಜಮ್ಮ. ಮೂರನೇ ಚಿಕ್ಕಮ್ಮ ಏನಂದು, ನಾನು ಬಟ್ಟೆ ಒಗದಾಕಿ ಮಾರ್ಕೆಟಿಗೆ ಹೋಗ್ಬೇಕು ಅಂದ್ರೆ ಸಂತೆಗೆ ಹೋಗ್ಬೇಕು. ಮಾರ್ಕೆಟ್ ಅಂದ್ರೆ ಅವಾಗೆಲ್ಲ ಈಗಿನ ತರ ಬೇರೆ ತರ ಹೋಗ್ತಿರ್ಲಿಲ್ಲ, ಸಂತೆ ಆಗಿದ್ದು ನಡ್ಕೊಂಡು ಹೋಗ್ಬೇಕು. ಆ ಸಂತಿ ಮಾಡ್ಕೊಂಡೆ ಕಾಯಿಪಲ್ಯ ಮಾಡ್ಕೊಂಡು ನಡ್ಕೊಂಡು ಬರ್ಬೇಕಾಗ್ತಿತ್ತು. ಅವಾಗ ಏನಂತಾಳೆ ಸುಭದ್ರಕ್ಕ ಒಂದು ಅರ್ಧ ತಾಸಿನ ಮ್ಯಾಲ ನೀವು ಬಂದ್ರೆ ಸರಿ ನೋಡು ಅಂತಾಳ ಗಿರಿಜಮ್ಮ. ನನ್ಗೊಂದಿಷ್ಟು ಕೆಲಸ ಇತ್ತು ಒಗೆದು ಮುಗಿಸ್ಕೊಂಡು ಮಾಡ್ಬೇಕಂತೀನಿ ಎಂದ್ರು ಸುಭದ್ರ ಅನ್ನಲಿಲ್ಲ. ಆಯ್ತಕ್ಕ ನೀನು ಹೋಗು, ನೀನು ಹೋದ್ರೆ ನಾನು ಬಟ್ಟೆ ಒಗಿತೀನಿ ಅನ್ನಲಿಲ್ಲ. ನನಗೂ ಸ್ವಲ್ಪ ಕೆಲಸ ಐತಿ, ಅದಕ್ಕೆ ಈ ಅರಿವಿ ತೊಳೆದ ನಂತರ ಆ ಕೆಲಸ ಮಾಡ್ತೀನಿ ಅಂತಂದು. ಅಷ್ಟೇ ಪುರಾತನ ಇದ್ರೆ ಬಚ್ಚಲ್ನ ಹಿಂದೆ ಹಾಕೋ ನೋಡು, ನಿನಗೆ ಅಷ್ಟು ಗಡಬಡಿ ಇದ್ರೆ ಅಲ್ಲೇ ಬಚ್ಚಲಾಕಿಂಡಿ ಹಾಕೋ ಅನ್ನೋದಕ್ಕೆ ನಾ ಮಾರ್ಕೆಟಿಗೆ ಹೋಗ್ಲಿಕ್ಕೆ ತಡ ಆಗ್ತದ ಎಂದು ಗಿರಿಜಮ್ಮ. ನೋಡ್ರಿ ಕೃಷ್ಣೂರವರು ಅವ್ರ ಹೆಸರನ್ನು ನೋಡಿದ್ರೆ ಬ್ರಾಹ್ಮಣ ಬಂತಾನೆ. ಯಾಕಂದ್ರೆ ಇಲ್ಲಿ ಶಬ್ದಗಳನ್ನು ವಾಪಸ್ಸು ಕೂಡ ಬ್ರಾಹ್ಮಣ. ತಡ ಆಗ್ತದ ನೋಡ್ರಿ, ನಾನು ಮಾರ್ಕೆಟಿಗೆ ಹೋಗ್ಲಿಕ್ಕೆ ತಡ ಆಗ್ತದ ಎಂದ ಗಿರಿಜಮ್ಮ ತುಂಬಿದ ಮಂಥನಲ್ಲಿ ಕೊಳೆಯಾದ ಸೀರೆ ಕುಪ್ಪಸರವೆಲ್ಲ ಹಾಕಿದರು. ಸುಭದ್ರ ಸುಮ್ಮನೆ ಒಳಗೆ ಹೋದರು. ಈಗ ಬರೋಕ್ಕಿಂತ ಮೊದಲ ಆಕೆ ಗಿರಿಜಮ್ಮ ಎಂಗಳು ತಮ್ಮ ಬಟ್ಟೆಯನ್ನು ತಂದು ಆ ಕೊಳಕು ಬಟ್ಟೆಯನ್ನು ಅಲ್ಲಿ ನಿಂತ ಮಂಥನಿ ಒಳಗೆ ಹಾಕಿದ್ದು ಅದನ್ನು ನೋಡಿ ಸುಭದ್ರಮ್ಮ ಒಳಗೆ ಬಂದು ಮುಂದಿನ ತಿಂಗಳವರೆಗೆ ಮಂಥನಿ ತಲೆನೋವಾಯಿತು. ಶುರುವಾದ್ರೆ ಅವತ್ತಿಂದ ಜಗಳ ಅನ್ನೋದು ಅವ್ರ ಮನೆಗೆ ತಪ್ಪಲಿಲ್ಲ. ಆ ತಲೆನೋವಿನ ಪರಿಹಾರವೇನೆಂದು ಯಾರಿಗೂ ತಿಳಿಯಲಿಲ್ಲ. ಒಟ್ಟಿಗೆ ಇದ್ದಾಗ ಮನಸ್ತಾಪದ ಪ್ರಸಂಗಗಳು ಇರಲಿಲ್ಲವೆಂದಲ್ಲ, ಇದ್ದವು. ಆದರೆ ಅವು ತಾವಾಗಿ ಕಳೆದು ಹೋಗುತ್ತಿದ್ದವು. ಆದರೆ ಬೇರೆಯಾದ ನಂತರ ಮಧ್ಯದಲ್ಲಿ ನಿಂತುಕೊಂಡು ಗೋಡೆಗಳಾಗತೊಡಗಿದವು. ಎಲ್ಲರ ಮನೆಯಲ್ಲಿಯೂ ಅನುಮಾನ, ಸಂದೇಹ, ಸಂಶಯ, ಅಸೂಯೆಗಳ ದಟ್ಟ ಹೊಗೆ ತುಂಬಲಾರಂಭಿಸಿತು. ನೋಡ್ರಿ, ದೊಡ್ಡ ಮನೆಯಾಗ ಜಗಳ ಇರಾಗಿಲ್ಲ, ಅಲ್ಲಿ ನೆಗೆ ಮಕ್ಕಳು ಇರ್ತಾರೆ. ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಏನೋ ಸಣ್ಣ ಕೆಲಸಕ್ಕೆ ನಾನೇ ಯಾಕೆ ರೊಟ್ಟಿ ಮಾಡಬೇಕು, ನೀನೇ ಯಾಕೆ ಮಾಡಬೇಕು ಅನ್ನೋಂಥ ಭಾವನೆಗಳು ಇರ್ತಾವೆ. ಆದ್ರೆ ಆ ದೊಡ್ಡ ಮನೆತನದಲ್ಲಿ ಒಕ್ಕಟ್ಟಿರೋದ್ರಿಂದ ಎಲ್ಲವೂ ಮುಗಿದು ಅಲ್ಲೇ ಕೈ ಹೋಗ್ತಿತ್ತು. ನೋಡ್ರಿ, ಅಣ್ಣ ತಮ್ಮ ಕೂಡಿ ಎಲ್ಲ ಅಂಗಳವನ್ನು ಕಸ ಹೊಡೆಯುತ್ತಿದ್ದಂಥ ಆಕೆ ಒಬ್ಬ ಹೆಣ್ಮಗಳು ಬೇರೆ ಯಾರಂತ ತನ್ನ ಭಾಗದ ಸತ್ತ ಮಾತ್ರ ಕಸ ಹೊಡ್ಕೊಂಡು ಈಚೆ ಕಡೆ ಹಂಗೆ ಬಿಡ್ತಾವೆ. ಬೇಡ, ಅಕ್ಕಿಗೊಂದು ಗೊತ್ತಿಲ್ಲ, ಈಚೆ ಕಡೆ ಅವರೇ ತಾವು ಕಸ ಹೊಡೆಯೋದಾಗ ಅಕ್ಕಿ ಮನೆಯೂ ಅಷ್ಟು ಕಸ ಹೊಡೆದು ನೀರು ಹೊಡೆದ್ಬಿಟ್ರೆ ಆ ಪ್ರೀತಿ ಎಲ್ಲರನ್ನೂ ಒಟ್ಟು ಕೊಡಿಸ್ತಾರೆ. ನಾವು ಪಾಲ ಮಾಡ್ತೀವಿ, ಹುಡುಗರಿಗೆ ಹೇಳ್ತೀವಿ ಹೆಚ್ಚು ಕಡೆ ಅಂಗಳಾಗ ಸುಸು ಮಾಡ್ರಿ ಅಂತೇಳಿ ನಮ್ಮ ಮಕ್ಕಳಿಗೆ. ಯಾಕಂದ್ರೆ ನಮ್ಮ ಅಂಗಳು ಚಲೋ ಹೊಡಿಬೇಕಂದ್ರಿ, ಟೋಟಲ್ದಾಗ ಅಂಗಳೆಲ್ಲ ನಮ್ದು. ಇಂಥ ಪರಿಸ್ಥಿತಿ ಒಳಗೆ ಅದು ಇಲ್ಲಿ ಬೇರೆ ಆದ ನಂತರ ಸಣ್ಣ ವಿಷಯಗಳು ಅನುಮಾನ, ಸಂದೇಹ, ಸಂಶಯ ಮತ್ತು ಹೊಟ್ಟೆ ಕಿಚ್ಚುಗಳು ಸ್ಟಾರ್ಟ್ ಆಗಿತ್ತು. ಯಾವ ಜಗಳ ತಂಟೆಗಳಿಲ್ಲದೆ ನನ್ನ ತಂದೆ ಮತ್ತು ಅವರ ಅಣ್ಣ ತಮ್ಮಂದಿರು ಬೇರೆಯಾಗಿದ್ದರು. ನಮ್ಮಷ್ಟಕ್ಕೆ ನಾವು ಮಾಡಿಕೊಂಡು ತಿಂದರಾಯಿತು ಎಂಬ ಭಾವನೆ ಎಲ್ಲರಲ್ಲಿಯೂ ಸಮನಾಗಿಯೇ ಮೂಡಿದ್ದರಿಂದ ಇದ್ದಕ್ಕಿದ್ದಂತೆ ಬೇರೆಯಾಗಿ ಬಿಟ್ಟಿದ್ದರು. ನೋಡ್ರಿ, ಈ ಬ್ಯಾರೆ ಅವ್ರು ಏನು ಜಗಳಾಡಿರಲಿಲ್ಲ. ನೋಡಪ್ಪ, ನಿಮ್ಮ ಎಲ್ಲರೂ ಕೂಡಿದ್ದಾಗ ಮದುವೆ ಆಯ್ತು, ನಿಮಗೂ ಮಕ್ಕಳಾಗ್ಯಾವ, ನಮಗೂ ಮಕ್ಕಳಾಗ್ಯಾವ, ನಮ್ಮ ನೋಡು ಒಬ್ಬರಿಗೆ ನೋಡಾಕೈತಿ, ನಮ್ಮ ಹೊಲ ನಾವು ತಗೊಂಡು ನಮ್ಮ ಮನೆಯೊಳಗೆ ನಾವು ಬೇಯಿಸ್ಕೊಂಡು ಆರಾಮಿರೋದು, ಯಾಕೆ ಜಗಳಾಡೋದು ಅಂತೇಳಿ ಎಲ್ಲರೂ ಮನುಷ್ಯನಾಗ ಒಂದು ಭಾವನೆ ಬಂದಿದ್ದಕ್ಕೆ ಅವ್ರು ಏನು ಮಾಡಿದ್ರು ಅಂದ್ರೆ ಆ ಭಾವನೆಯಿಂದ ಬೇರೆ ಆಗಿದ್ರು. ಪುಣ್ಯಕ್ಕೆ ನಮ್ಮದು ಯಾವ ಪ್ರಾಪರ್ಟಿಯೂ ಇರಲಿಲ್ಲ. ನೋಡ್ರಿ, ಆಸ್ತಿ ಮಕ್ಕಳು ಇರಲಿಲ್ಲ, ಹೊಡೆದಾಡಿ ಸತ್ತು ಹೋಗ್ತಿದ್ದು. ಏನಾಗಿತ್ತು? ಹೊಡೆದಾಡ್ತಿತ್ತು. ನಾವು ನೋಡೇವ್ರಿ,
ಎಲ್ಲ ಬಾಂಡಿ ಪಾಲನ ಮಾಡಿ ನಿಂತಾರೆ. ಇಲ್ಲೇ ಗೋಕಾಕ್ ತಾಲೂಕಿನಾಗ 4 ಮಂದಿ ಅಣ್ಣತಮ್ಮರೊಳಗೆ ಒಂದು ತಂಬಿ ಉಳಿತಾರೆ, ತಾಮ್ರ ತಂಬಿ. ಪುಣ್ಯಕ್ಕೆ ಯಾರ್ಯಾರು ಹೋಗಿ ತುಬಾಪ ಅಂದಿದ್ರೆ ನಡೀತಿತ್ತು. ಬೇಡ ಇದೊಂದು ಎಲ್ಲ ದೇವಸ್ಥಾನದಾಗ ಪೂಜಾ ಮಾಡಕೊಂಡು ಇರ್ಲಿ ಅಂತ ಹೇಳ್ತಾ ಮಣ್ಣಿನ ಕೊಟ್ಟಿದ್ರೆ ನಡೀತಿತ್ತು. ಗಂಡು ಮಕ್ಕಳು ಒಡ್ಲಿ ತಗೊಂಡು 4 ತುಂಡು ಮಾಡಿರ್ತಾರೆ. ಇಂಥ ಪ್ರಾಪರ್ಟಿ ಇರಲಿಲ್ಲ, ಹೊಲ ಗದ್ದೆ ಬೆಳ್ಳಿ ಬಂಗಾರ ಏನೂ ಇರಲಿಲ್ಲ. ಎಲ್ಲರೂ ಚಿಕ್ಕ ಪುಟ್ಟ ಸರ್ಕಾರಿ ನೌಕರರಾಗಿದ್ದರು. ಎಲ್ಲರ ಸಂಬಳವು ಹೆಚ್ಚು ಕಡಿಮೆ ಅಷ್ಟೇ. ನೋಡ್ರಿ, ಆಗಿನ ಕಾಲಕ್ಕೆ ಏನಲ್ಲಿ ನಮ್ಮ ತಂದೆಯವರು ಪ್ರೈವೇಟ್ ಸ್ಕೂಲ್ ಟೀಚರ್ ಆದಾಗ ನಮ್ಮ ತಂದೆಯವರಿಗೆ ಪೇಮೆಂಟ್ ಎಷ್ಟಿತ್ತಪ್ಪ ಅಂದ್ರೆ 184 ರೂಪಾಯಿ ಒಂದು ವರ್ಷ. ಅದೇ ರೀತಿ ಎಲ್ಲರಿಗೂ ಅದೇ ರೀತಿ ಇತ್ತು. ಎಲ್ಲರೂ ಚಿಕ್ಕ ಚಿಕ್ಕ ಸರ್ಕಾರಿ ನೌಕರಿಯಲ್ಲಿದ್ದರು. ಎಲ್ಲರ ಸಂಬಳ ಏನು ಹೆಚ್ಚು ಕಡಿಮೆ ಒಬ್ಬ 90 ರೂಪಾಯಿ ಇತ್ತು, ಒಬ್ಬ 92 ರೂಪಾಯಿ ಇತ್ತು, ಒಬ್ಬ 100 ರೂಪಾಯಿ ಇತ್ತು, ಅಥವಾ 85 ರೂಪಾಯಿ ಇತ್ತು, ಎಲ್ಲ ಅಷ್ಟೇ ಇದ್ರು. ಎಲ್ಲರ ಸಂಬಳವು ಹೆಚ್ಚು ಕಡಿಮೆ ಅಷ್ಟೇ. ತಿಂಗಳಿಗೆ 45 ರೂಪಾಯಿಗಿಂತ ಹೆಚ್ಚು ಯಾರು ಗಳಿಸುತ್ತಿರಲಿಲ್ಲ. ನೋಡ್ರಿ, ಅವಾಗ ನಮ್ಮ ತಂದೆಯವರಿಗೆ 184 ರೂಪಾಯಿ 184 ರೂಪಾಯಿ ಒಂದು ವರ್ಷ. ತಿಂಗಳಿಗೆ ಎಷ್ಟು ಇದ್ರಿ? 10 ರೂಪಾಯಿ ಹಿಡೀರಿ, 15 ರೂಪಾಯಿ ಹಿಡೀರಿ, ಮ್ಯಾಲಿಂದ 60 ಅಂದ್ರೆ 8 ಮೂಲೆ 12 24 ಒಂದು 12 ಮೂಲೆ 36 12 24 ನೋಡಿ ಎಷ್ಟಿತ್ತು ನೋಡ್ರಿ, 17 ರೂಪಾಯಿ ಅಥವಾ 18 ವರ್ಷ. ತಿಂಗಳಿಗೆ 17-18 ವರ್ಷಕ್ಕೆ 184 ರೂಪಾಯಿ ಜೀವನ ನಡೆಸುವಂತ ಅಂಥವರು 5-6 ಜನ ಮಕ್ಕಳಿಗೆ ಶಿಕ್ಷಣ ಕೊಡಿಸಿದ್ದಾರೆ. ಆದ್ರೆ ಇವತ್ತು 1 ಲಕ್ಷ ರೂಪಾಯಿ ಪೇಮೆಂಟ್ ಇರುವಂಥ ಒಬ್ಬ ತಂದೆ ತಾಯಿ ಒಂದು ಮಗುವಿಗೂ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಹೇಳ್ತೀವಿ, ನಾವು ಬಹಳ ಬೆಳೆದಿದ್ವಿ, ನಾವು ಸುಧಾರಣೆ ಆಗಿರಿ. ಏನು ಸುಧಾರಣೆ ಆಗಿರಿ? ಸಾವಿರಾರು ಮಕ್ಕಳಲ್ಲಿ ಒಂದು ಮಗ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾನೆ, ಮಿಕ್ಕಿದ್ದವರು ಅಧೋಗತಿಗೆ ಹೋಗ್ತಾ ಇದ್ದಾರೆ ಅನ್ನೋದು ನಾವು ನೋಡಬೇಕು. 45 ರೂಪಾಯಿಗಿಂತ ಹೆಚ್ಚು ಯಾರು ಗಳಿಸುತ್ತಿರಲಿಲ್ಲ, ತೀರಾ ಕಡಿಮೆಯೂ ಯಾರು ಗಳಿಸುತ್ತಿರಲಿಲ್ಲ. ಹೀಗಾಗಿ ಯಾರ ತೂಕವೂ ಹೆಚ್ಚಿರಲಿಲ್ಲ. ತೂಕ ಅಂದ್ರೆ ಅಹಂಕಾರ, ಡಿಮಾಂಡ್. ನನ್ನ ಪಗಾರ ಹೆಚ್ಚಿನ ಹೆಂಗಾರ ಬದುಕ್ತಾರೆ ಯಾವುದೂ ಇರಲಿಲ್ಲ. ಕಂಡು ಬರುವಂತಹ ಯಾವ ಬದಲಾವಣೆಗಳು ಇರದಿದ್ದರೂ 4 ಒಲೆಗಳ ಹೊಗೆಯಿಂದ ಮಾತ್ರ ಏನಾಯಿತು, ಮನೆಯ ಗೋಡೆಗಳು ಬೇಗದಿಂದ ಕಪ್ಪಾಗತೊಡಗಿದವು. ಆಗ ಈಗಿನಂತೆ ಗ್ಯಾಸು ಗೀಸು ಏನೂ ಇರಲಿಲ್ಲ. ಉರುವಲ ಕಟ್ಟಿಗೆಯಿಂದ ಅಡಿಗೆಯಾಗಬೇಕು, ಜಲಕ್ಕೆ ಕಿನ್ನೀರು ಕಾಯಬೇಕು. ಬೆಳಗಿನ 5 ಗಂಟೆಗೆ ಮನೆಯೊಳಗ ದೊಡ್ಡ ಒಲಿ ಹೊಂದಿಸಿ ಹಂಡೆ ಇಡ್ತಿದ್ರು ನೋಡಿ. ಯಾಕ ಜನ ಭಾಳ, ಹಂಡೆದಾಗ ಒಂದು 4-5 ಒಳಗೆ ಹಂಡೆಯನ್ನು ಇಟ್ಟರೆ ಬರ ನೀರು ತಕ್ಕೊಳ್ಳೋದು ಮತ್ತು ನೀರು ಸುಡುವುದು, ಈ ರೀತಿ ಮಾಡ್ತಿದ್ರು. ಮನೆ ಮಂದಿ ಎಲ್ಲ ಜಳಕ ಮಾಡ್ತಿದ್ರು. ಅಂತ ಒಲಿ ಕಟ್ಟಿಗೆಯಿಂದ ಹಚ್ಚಬೇಕು. ಗ್ಯಾಸ್ ಇರಲಿಲ್ಲ, ಸ್ಟೋವ್ ಇರಲಿಲ್ಲ, ಏನೂ ಇರಲಿಲ್ಲ. ಒಂದು ಮನೆಯಲ್ಲಿ 1 ಒಲೆ ಹೊತ್ತಿ ಹೊಗೆ ಆಡೋ ಮನೆ ಈಗ 4 ಒಲೆಗಳ ಹತ್ತಿ ಈ ಮನೆ ತುಂಬ ಹೊಗೆಯಾಗಿತ್ತು ಅಂತ ಹೇಳ್ತಾರೆ. ನಮ್ಮೂರಿನ ಬೇಸಿಗೆಯ ಬಗ್ಗೆ ಎಷ್ಟು ಹೇಳಿದರೂ ಅದನ್ನು ಅನುಭವಿಸುವವರೆಗೆ ಅದರ ಕರೆ ಸುಖ ಗೊತ್ತಾಗುವುದೇ ಇಲ್ಲ. ಅನುಭವಿಸುವವರೆಗೆ ಅದರ ಕರೆ ಸುಖ ಗೊತ್ತಾಗುವುದೇ ಇಲ್ಲ. ಕೆಂಡದ ಮ್ಯಾಲ ಮಲಗಿದಾಗ ಅಗಿಷ್ಟಿಗೆಯೊಳಗ ಹೊರಳಾಡಿದಾಗ ಹೊಗೆಯ ಮಾತುಗಳಿಂದ ಬಿಸಿಲಿನ ತಹತ ವರ್ಣಿಸಬೇಕಾದರೂ ಇಂಥ ಅನುಭವಗಳಿಗಿಂತ ಬೇರೆ ಅನುಭವವೇ ಆಗುತ್ತದೆ. ನೋಡಿ, ಗುಲ್ಬರ್ಗಾದ ಬಿಸಿಲು ಹೆಂಗಪ್ಪ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಕೆಂಡದ ಮೇಲೆ ಹೊಳ್ಳಾಡ್ತಾನೆ. ಕೆಂಡ ಅಂದ್ರೆ ಬೆಂಕಿ ಕೆಂಡದ ಮೇಲೆ ಹೊಳ್ಳಾಡ್ತಾನೆ. ಅಷ್ಟು ನೆಲ ಕಾಲು ತ್ರಾಸಾಗ್ತೈತ್ರಿ. ಅಗಿಷ್ಟಿಗೆ ಅಂದ್ರೆ ಈಗ ನೀವು ಯಾರೋ ಹಳ್ಳ್ಯಾಗ ನೋಡಿರ್ಬೋದು, ಯಾಕಾದ್ರೂ ಈಗ ಬಾಣಂತನಾಗಿದ್ರೆ ಅಂದ್ರೆ ಡೆಲಿವರಿ ಆಗಿದ್ರೆ ಆ ಮಗು ಆ ಹೆಣ್ಮಗಳಿಗೆ ಮೈ ಕಾಸ್ಕೊಳಕ್ಕಂತೇಳಿ ಒಂದು ಈಗ ಗಡಿಗಿಟ್ಟು ತಲಾಗಿಟ್ಟ, ಆ ಗಡಿಗೆ ಒಳಗೆ ಆ ಗಡಿಗೆ ಮ್ಯಾಲಿನ ತಳ ಒಳಗೆ ಅದ್ರಾಗ ಇಟ್ಟಿರ್ತಾರೆ. ಅದ್ರೊಳಗೆ ಕುಳ್ಳಾಕಿ ಬೆಂಕಿ ಮಾಡಿ ಆ ಬೆಂಕಿಯ ಕಿಚ್ಚದಿಂದ ಕಾಸ್ಕೊತಾರೆ. ನೋಡ್ರಿ, ಅಲ್ಲಿ ಒಂದು ಸ್ವಲ್ಪ ಕುತ್ತಿ ಕೈ ಹಿಡ್ಕೊರಿ. ಆ ಹೆಣ್ಮಕ್ಳು ಕಾಸ್ಕೊಳ್ಳೋದಂದ್ರೆ ಮನೆಯವ್ರು ಕೊಟ್ಟಿರ್ತಾರ ಅವರು. ಆದ್ರೆ ನೀವು ತಪ್ಪಲ್ಲಿ ಕೈ ಹಿಡೀರಿ, ಅದು ಬುದ್ಧಿ ಹೇಳ್ತಿರ್ತದ, ಅದನ್ನು ಅನುಭವಿಸ್ತಾವಾಗ ಗೊತ್ತ್ರಿ. ಬಾಯಿಂದ ಹೇಳ್ತಾಗುದಿಲ್ಲ. ನೀವು ಯಾವತ್ತಾದ್ರೂ ಬಿಜಾಪುರ ಕರ್ಕೊಂಡು ಹೋಗಿ ಬರ್ರಿ. ಈಗಲ್ಲ, ಫೆಬ್ರವರಿ, ಮೇ, ಮಾರ್ಚ್, ಏಪ್ರಿಲ್ ಹೋಗಿ ಬರ್ರಿ. ನೀರು ಕುಡಿಯಕ್ಕೆ ಹೋಗ್ಬರ್ರಿ, ಅಂಥ ಪರಿಸ್ಥಿತಿ. ನಮ್ಮ ಮನೆ ಪಾಲು ಆದದ್ದು ಸೆಪ್ಟೆಂಬರ್ ತಿಂಗಳಲ್ಲಿ. ಈ ಕಥೆಯನ್ನ ನಾನು ಸ್ಲೋವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದರ ಸಾರಾಂಶವನ್ನ ನೀವು ಸುಂದರವಾಗಿ ಬರೆಯೋಕ್ಕಿವೆ. 4 ಮನೆಯ ತಮ್ಮಂದಿರು, ನಾವು ರೊಪ್ಪ ಹಿಡ್ಕೊಂಡು 4 ಜನ ತಮ್ಮಂದಿರು, 4 ಜನ ತಾಯಂದಿರು,
ಮೂರನೆಯ ಚಿಕ್ಕಮ್ಮನ ಹೆಸರು ಗಿರಿಜಮ್ಮ, ಎರಡನೆಯ ಚಿಕ್ಕಮ್ಮನ ಹೆಸರು ಸುಭದ್ರ. ಹೀಗಾಗಿತ್ತ ನಮ್ಮ ಮನೆಯ ಪಾಲು ಮಾಡಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ. ಮುಂದೆ 6 ತಿಂಗಳಲ್ಲಿ ಬಿಸಿಲಿನ ಪ್ರತಾಪ ಪ್ರಾರಂಭವಾಯಿತು. ಬೇಸಿಗೆ ಬಂದರೆ ನಮ್ಮ ಕಡೆಯ ಮಂದಿಗೆ 2 ಸಲ ಸ್ನಾನ. ಸಂಜೆ 5:20ರಿಂದ 6ಕ್ಕೆ ಇನ್ನೊಮ್ಮೆ ಜಳಕ ಮಾಡದಿದ್ದರೆ ಕಥೆನೇ ಮುಗಿದಂತೆ. ಚಿಕ್ಕ ಮಕ್ಕಳಿಗಂತೂ ಜಳಕ 4 ಸಲನೇ. ನೋಡ್ರಿ, ಹೊರಗೆ ಹೋಗಿ ಬಂದ್ರೆ ಸಾಕ್ರಿ, ಮೈಯೆಲ್ಲ ಬೆವರು ಬಿಟ್ಟು ಮೈಯೆಲ್ಲ ಒಂಥರ ಕಾವಾಗಿ ಮಕ್ಕ ಎಲ್ಲ ಬೆವರು ಬಿಟ್ಟು ಒಂಥರ ಜಿಗಿ 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 ಆಗಿದ್ರೆ ಸಾಯಂಕಾಲ ಮಲ್ಕೊಳಕ್ಕೆ ಹಾಕೊಳಕತ್ರಿ. ಕೆಲಸ ಮಾಡಿ ಬಂದು ಒಳಗೊಂಡು ಸ್ನಾನ ಮಾಡಬೇಕು ಮುಂಜಾನೆ. ಅದಕ್ಕೆ ಎಷ್ಟು ಆರೋಗ್ಯ ಇರ್ತಿದ್ರಿ. ಈಗ ಎಷ್ಟೋ ಜನ ಆರೋಗ್ಯನ ಹೇಳ್ತಾರೆ, ಸರ್ ನನಗೆ ಮುಂಜಾನೆ ಜಳಕ ಮಾಡಿದ್ರೆ ರಾತ್ರಿ ನಿದ್ದೆ ಬರಲಾಗ್ತೈತ್ರಿ. ಈಗ ಕೊರೋನಾ ಸಂಬಂಧ ಸಾಯಂಕಾಲ ಕೆಲಸದಿಂದ ಬಂದು ಜಳಕ ಮಾಡಾಕತ್ತೇನ್ರಿ, ನನ್ನ ಮೈ ಹಂಗರಾಗಿ ನನಗೆ ನಿದ್ದೆ ಬರಾಕತ್ತಾವ್ರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮಕ್ಕಳು ಆಟ ಆಡಿದ್ದೇ 4 ಸಲ ಜಳಕ ಮಾಡಿದ್ದು 6 ಸಲನೋ 4 ಸಲನೋ. ನಾವು ಚಿಕ್ಕವರಿದ್ದಾಗ ನಳಕ್ಕೆ ನೀರು ಬರುತ್ತಿತ್ತು, 1 ಸಲ ಯಾಕೆ 2 ಸಲ ನೀರು ಬರುತ್ತಿತ್ತು. ನಳ ಸ್ವಿಂಗ್ ಎಂದರೆ ಸಾಕು, ಒಳಚಡ್ಡಿಯ ಮೇಲೆ ನಳದ ಕೆಳಗೆ ಕುಳಿತು ಬಿಡುವುದೇ ನಮ್ಮ ಕೆಲಸವಾಗಿತ್ತು. ನೋಡ್ರಿ, ಅವಾಗೇನೇ ಇರಲಿಲ್ಲ, ಬಟ್ಟೆ ಒಳಗಿನ ಚಡ್ಡಿ ಬರ್ತದೆ ಬಾಯ ದರ ಅಂಥ ಪರಿಸ್ಥಿತಿ. ಈಗ ಹಂಗಿಲ್ರಿ, ದೊಡ್ಡ ದೊಡ್ಡ ಪ್ರವಾಸ ಪದಲ್ಲಿ ಕೆಟ್ಟ ಡಿಸೈನ್ ಬಟ್ಟೆ ಹಾಕೊಂಡು ಕೆಟ್ಟ ಮಂಡ ಚಡ್ಡಿಗಳು ಹಾಕೊಂಡು ಈಗ ಅದು ಫ್ಯಾಷನ್ ಆಗಿಬಿಟ್ಟು ಮಾನ ಮರ್ಯಾದೆ ಇರುತ್ತೆ. ನಳ ಸ್ವಿಂಗ್ ಎಂದರೆ ಸಾಕು, ಒಳಚಡ್ಡಿಯ ಮೇಲೆ ನಳದ ಕೆಳಗೆ ಕುಳಿತು ಬಿಡುವುದೇ ನಮ್ಮ ಕೆಲಸವಾಗಿತ್ತು. ಎಷ್ಟೋ ಸಲ ಬೆಳಗ್ಗೆ 5 ಗಂಟೆಗೆ ನೀರು ಬಂದಿದ್ದು ಹೋಗುತ್ತಿರಲಿಲ್ಲ. ಅಂಥ ಹೊತ್ತಿನಲ್ಲಿ ಅಂಗಿ ಚಡ್ಡಿಗಳನ್ನು ಬಿಚ್ಚಿ ದಿಗಂಬರ ಅವತಾರದಲ್ಲಿ ಜಳಕ ಮಾಡುವುದರಲ್ಲಿ ನಮಗೆ ಭಾರಿ ಮಜಾ ಬರುತ್ತಿತ್ತು. ಮೇಲಾಗಿ ಅಂಗಳದಲ್ಲಿ ಮಂಥನಿ ಎಂದಿತ್ತಲ್ಲ, ಅದರಲ್ಲಿ ಯಾವಾಗ ನೀರು ತುಂಬುತ್ತಿತ್ತು. ಇಂಥ ಡಬಕಿಯ ನೀರಿನಲ್ಲಿ ಎಣ್ಣೆಗಳು ಉಳಿಯುವಂತ ಕುಳಿತಿರುತ್ತವೆಯಲ್ಲ, ಹಾಗೆ ನಾವು ನನ್ನ ತಮ್ಮ, ನನ್ನ ಚಿಕ್ಕಪ್ಪನ ಮಗ ಗುಂಡ್ಯ, ನನ್ನ ತಮ್ಮಂದಿರೆಲ್ಲ, ಅವನು ಸೀನಪ್ಪ ತಮ್ಮನಂದೇನಲ್ಲ, ಅವನು ಸೀನಪ್ಪ, ನಾವು 3 ಜನ ಥೇಟ್ ಎಮ್ಮೆ ಕರುಗಳಂತೆ ಮಂಥನಿಯೊಳಗೆ ಕುಳಿತು ಬಿಡುತ್ತಿದ್ದೀವಿ. ಈಗ ನಮ್ಮ ಕಡೆ ಹೌದಂತ ಕಲ್ಲಿನ ಹೌದ ಕಟ್ಟಿಸ್ತಾರಂತೇವೆ, ಅದಕ್ಕೆ ಅವರು ಮಂಥನಿ ಅಂತಿದ್ರು. ಅಲ್ಲಿ ಒಳಗೆ ಕೂರ್ತು ಬಿಡ್ತಿದ್ರು. ನಮ್ಮ ಮೈ ಬಣ್ಣ ಎಮ್ಮೆಯ ಮೈ ಬಣ್ಣಕ್ಕಿಂತ ಬೇರೆಯಾಗಿರಲಿಲ್ಲ. ಯಾಕಂದ್ರೆ ಬಿಸಿಲಿನ ಜಳಕ್ಕೆ ಈಗ ಆಫ್ರಿಕಾ ಆಮೇಲೆ ನಿಗ್ರೋ ನೈಜೇರಿಯಾದ ಜನ ಇರ್ತಾರಲ್ಲ ಕರೀಲಂಗ, ಹಂಗೆ ಅಲ್ಲಿ ಸುಟ್ಟು ನಮ್ಮ ಬಣ್ಣ ಎಮ್ಮೆ ಥರನಾಗಿತ್ತು. ಬಾದಾಮಿ ಮೈ ಬಣ್ಣದ ನಮ್ಮೊಬ್ಬ ಫ್ರೆಂಡ್ ಇದ್ದ, ಅವನ ಹೆಸರು ಪಂಡಿತ್ ಅಂತಿತ್ತು. ಅವನು ನಮ್ಮ ಆಟದಲ್ಲಿ ಭಾಗವಹಿಸ್ತಿದ್ದ. ಇವನು ಮುಂದೆ BA ಪಾಸು ಮಾಡಿ ಮಹಾರಾಷ್ಟ್ರದಲ್ಲಿ ಅಸಿಸ್ಟೆಂಟ್ ಕಮಿಷನರ್, ನಂತರ ಕಲೆಕ್ಟರ್ನಾದ ಸುದ್ದಿ ನಮ್ಮ ಕಿವಿಗೆ ಬಂದಿತ್ತು. ಇರಲಿ, ನಮ್ಮ ಮಂಥನಿಯೊಳಗೆ ನಂಗ ದಳಂಗಾಗಿ ಆಡಿದ ನಮ್ಮ ಬಾದಾಮಿ ಪಂಡಿತ ಕಲೆಕ್ಟರ್ ನಾನಲ್ಲ ಎಂಬ ಸಂತೋಷ ನನಗಿದೆ. ನೋಡಿ, ನಮ್ಮ ಜೊತೆ ಮೈನ ಬಟ್ಟೆ ಕಮರಿಂದ ನಮ್ಮ ಜೊತೆ ಜಳಕ ಮಾಡಿದಂಥ ಒಬ್ಬ ನನ್ನ ಗೆಳೆಯ ಪಂಡಿತನವ. ನೋಡ್ರಿ, ಅಸಿಸ್ಟೆಂಟ್ ಕಮಿಷನರ್ BA ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಮುಂದೇನಾದ ಕಲೆಕ್ಟರ್ ಆದ ಅನ್ನುವಂಥ ಸಂತೋಷ ನನಗದ. ಮೊದಲನೇ ನಂಬರ್ಗೆ ಸಂತೋಷ ಆಗಿದೆ. ನಮ್ಮ ಮಂಥನಿ ಆಟದಿಂದ ನಮ್ಮ ಮನೆಯಲ್ಲಿ ಅಷ್ಟಿಷ್ಟು ವಿರಸ ಉಂಟಾಗಿತ್ತು. ಆದರೆ ಅಷ್ಟೊಂದು ಸೀರಿಯಸ್ ಘಟನೆ ಯಾವುದೂ ನಡೆಯಲಿಲ್ಲ. ನನ್ನ ಮೊದಲನೆಯ ನಂಬರಿನ ಚಿಕ್ಕಮ್ಮಳಿಗೆ ಮಕ್ಕಳಿರಲಿಲ್ಲ. ನೋಡಿ, ಇದರ ಸಮಸ್ಯೆ ಬರ್ತದೆ. ತನ್ನ ಮಗನ ಒಳ್ಳೆಯ ಒಂದು ತಿಳ್ಕೊಂಡು ಬೇರೆದವರಲ್ಲಿ ಆರಾಗ್ತಿತ್ತು, ಮಕ್ಕಳಿರಲಿಲ್ಲ. ಆದ್ದರಿಂದ ನಮ್ಮೆಲ್ಲರ ಮೇಲೆಯೂ ಅವಳ ಪ್ರೀತಿ ಇತ್ತು. ನಾಗರ ಪಂಚಮಿಗೆ ಅರಳುಂಡಿ, ತಂಬಿಟ್ಟು, ಎಳ್ಳುಚ್ಚಿ ನಾವು ತಿಂದಿದ್ದು. ನಮ್ಮ ನಂಬರ್ 1 ಚಿಕ್ಕಮ್ಮ ಕೊಟ್ಟಿದ್ದು. ತಿಂದು ಹೇರಿಗೆ ಹತ್ತಿಸಿಕೊಂಡು ಅಮ್ಮನಿಂದ ಏಟು ತಿಂದಿದ್ದು. ತಿಂದ ಸಂಡಾಸ ಆಗ್ತಿದ್ರು. ಯಾಕಂದ್ರೆ ಅಳ್ಳು ಹುರಿದು ಪುಡಿ ಮಾಡಿ ಉಂಡಿ ಕಟ್ತಿದ್ರು. ಅದ್ರಾಗ ತಂಬಿಟ್ಟು ಹೊಟ್ಟೆ ಜಾಡಿಸ್ತಿದ್ರು. ಅವೆಲ್ಲ ಎದಕ್ಕೆ ಮಾಡ್ತಿದ್ರಪ್ಪ ಅಂದ್ರೆ, ಆ ಚಳಿಗಾಲದಲ್ಲಿ ಮನುಷ್ಯನ ಜೀರ್ಣಕ್ರಿಯೆ ಕಡಿಮೆ ಆಗ್ತದೆ. ಆ ಕಡಿಮೆ ಆದಾಗ ಜೀರ್ಣ ಸರಿಯಾಗಿ ಆಗಲಿಲ್ಲ ಅಂದ್ರೆ ಅವನಿಗೆ ಡಿಸೆಂಟ್ರಿ ಸರಿ ಆಗೋದಿಲ್ಲ, ಮಲಮೂತ್ರ ವಿಸರ್ಜನೆಗಳು ಸರಿಯಾಗಿ ಬರೋದಿಲ್ಲ. ಆ ಬರಲಿಲ್ಲ ಅಂದ್ರೆ ಇಂಥದನ್ನ ಮಾಡಿ ಆ ಹಬ್ಬ
ಹರಿದಿನಗಳಲ್ಲಿ ತಿಂದಿದ್ರಿಂದ ಅವ್ರು ಏನಾಗಬೇಕು ಅಂದ್ರೆ ಹೊಟ್ಟಿ ಸ್ವಚ್ಛಾಗಿ ಜೀರ್ಣ ಆಗಿ ಹೊಟ್ಟಿ ಸ್ವಚ್ಛ ಆಗ್ತಿತ್ತು, ಒಳಗಡೆದು ಸ್ವಚ್ಛ ಜಾಡಿಸ್ತಿತ್ತು ಅಂತ ಹೇಳ್ತಾರಲ್ರಿ. ಈಗ ಹೇಳ್ತಾರಲ್ಲ ಹ್ಯಾಂಗೆ ಜಾಡ್ಸಾಕತ್ತೈತೆ ಅಂದ್ರೆ ನೋಡ್ರಿ ನಂದು ಕೈದು ತೊಳ್ಕೊಂಡ ಕೈ ಆರಾಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಸರಿ ಹೋಗ್ತೀನಿ ಅಂದಂಗೆ. ಈ ರೀತಿ ಅವರು ತಿಂದು ತಿಂದು ಆ ಮನೆಯೊಳಗೆ ಬಯಸ್ಕೊಂಡು ಅವರು ದೊಡ್ಡಮ್ಮನ ಚಿಕ್ಕಮ್ಮನ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಎಲ್ಲರ ಪ್ರೀತಿಯನ್ನು ಗಳಿಸಿ ಚಂದ ಸುಂದರವಾಗಿ ಆಗಿ ಬೆಳೆದಿದ್ರು. ಆ ಮಂಥನಿಯಿಂದ ಮನೆಯೊಳಗೆ ಜಗಳ ಆದರೂ ಕೂಡ ಮಕ್ಕಳಿಗೇನು ಸಮಸ್ಯೆ ಬಂದಿರಲಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಮುಂದುವರಿಸೋಣ.